ಆತ್ಮಬಂಧುಗಳಿಗೂ ನಮಸ್ಕಾರ. ಹೇಳ್ತಾ ಇದ್ದೀನಿ. 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೂ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ, ಪ್ರಕೃತಿ ಮಾತೆಗೆ ಮಹಾವತಾರ ಬಾಬಾಜಿಯವರಿಗೆ, ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಗುರೂಜಿಯವರಿಗೆ ಅನಂತಗಳನ್ನು ಸಲ್ಲಿಸುತ್ತಾ, ನನ್ನ ತಂದೆ ತಾಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಎಲ್ಲರಿಗೂ ನನ್ನ ನಮನಗಳು. ಮಾಸ್ಟರ್ಸ್, ಈ ದಿನ ಧ್ಯಾನ 30 ನಿಮಿಷ, ನಂತರ ನಮ್ಮ ಫೌಂಡೇಶನ್ ಮಾಸ್ಟರ್ಸಿಂದ 3 ಮಾಸ್ಟರ್ಸಿಂದ ಜ್ಞಾನ ಹಂಚಿಕೆ ಇರುತ್ತದೆ. ಸಮಗ್ರ ಜೀವನ ಶೈಲಿಯ ಭಾಗದಲ್ಲಿ ಎಲ್ಲರೂ ಈಗ ಧ್ಯಾನಕ್ಕೆ ತೆರಳೋಣ. ಎಲ್ಲರೂ ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಳೋಣ. ನೆಲದ ಮೇಲಾದರೆ ಚಾಪೆ ಹಾಕೊಂಡು ಕುತ್ಕೊಳ್ಳಿ, ಬರೀ ನೆಲದ ಮೇಲೆ ಕುತ್ಕೋಬೇಡಿ. ಚೇರ್ ಅಥವಾ ಸೋಫಾ ಮೇಲೆ ಕುಳಿಸ್ಕೊಂಡಿರೋರು ಕಾಲನ್ನ ಕ್ರಾಸ್ ಮಾಡ್ಕೊಳ್ಳಿ. ಎಲ್ಲರೂ ಕೈಯನ್ನು ಲಾಕ್ ಮಾಡ್ಕೊಳ್ಳಿ. ಕಣ್ಣನ್ನ ನಿಧಾನವಾಗಿ ಮುಚ್ಚೋಣ. ಬೇಕಾದ್ರೆ ಒಂದು ಗ್ಲಾಸ್ ನೀರು ಕುಡ್ಕೊಂಡು ಇನ್ನೊಂದು ಗ್ಲಾಸ್ ನೀರನ್ನ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಎಲ್ಲರೂ ಕನ್ನಡಕ ಹಾಕಿದ್ರೆ ಕನ್ನಡಕ ತೆಗೆದುಕೊಳ್ಳಿ. ನಾವು ಮಾಡ್ತಾ ಇರುವಂತಹದ್ದು ಆನಾಪಾನಾಸಕ್ತಿ. ಇದನ್ನ ಪ್ರಪಂಚಕ್ಕೆ ತಿಳಿಸ್ಕೊಟ್ಟಂತವರು ನಮ್ಮ ಗುರುಗಳಾದ ಪತ್ರಿಜಿ ಸರ್ ಅವರು. ಆನ ಅಂದರೆ ಒಳಗೆ ಹೋಗುವ ಉಸಿರು, ಅಪಾನ ಎಂದರೆ ಹೊರಗೆ ಹೋಗುವ ಉಸಿರು, ಸತಿ ಎಂದರೆ ಒಳಗೆ ಹೋಗುವ ಮತ್ತು ಹೊರಗೆ ಹೋಗುವ ಉಸಿರಿನ ಜೊತೆ ಇರುವುದು. ನಾವು ಯಾವುದೇ ಮಂತ್ರ ಜಪ ತಪಗಳ ಉಚ್ಚಾರಣೆ ಮಾಡದೆ ಉಸಿರಾಟದ ಮೇಲೆ ಮಾತ್ರ ಗಮನವಿರೋಣ ಮಾಸ್ಟರ್ಸ್. ಧ್ಯಾನ ಎಂದರೆ ಉಸಿರಾಟದ ಮೇಲೆ ಗಮನ. ಧ್ಯಾನ ಎಂದರೆ ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ. ಧ್ಯಾನ ಸರ್ವರೋಗ ನಿವಾರಿಣಿ, ಧ್ಯಾನ ಸರ್ವಭೋಗಕಾರಿಣಿ, ಧ್ಯಾನ ಸರ್ವಜ್ಞಾನ ಪ್ರದಾಯಿನಿ. ಮಾಸ್ಟರ್ಸ್, ಎಲ್ಲರೂ ಧ್ಯಾನಾಸಕ್ತರಾಗೋಣ. ಯಾವುದೇ ಆಲೋಚನೆಗಳು ಬಂದರೆ ಆಲೋಚನೆಗಳ ಹಿಂದೆ ಹೋಗದೆ ಕೇವಲ ಉಸಿರಾಟದ ಮೇಲೆ ಗಮನವಿರಿಸೋಣ. ನಮ್ಮ ಉಸಿರಾಟವನ್ನೇ ಗಮನಿಸುತ್ತಾ ಆಲೋಚನಾ ರಹಿತ ಸ್ಥಿತಿಗೆ ಹೋಗಿ ಬ್ರಹ್ಮಾಂಡದಿಂದ ಬಂದಂತಹ ಆ ವಿಶ್ವಮಯ ಪ್ರಾಣಶಕ್ತಿಯನ್ನು ನಾವು ಎಲ್ಲರೂ ಪಡೆದುಕೊಳ್ಳೋಣ ಮಾಸ್ಟರ್ಸ್. 20 ನಿಮಿಷಗಳ ಕಾಲ ಸಂಗೀತ ಧ್ಯಾನ, 10 ನಿಮಿಷ ಮೌನ ಧ್ಯಾನ. ಈಗ ಎಲ್ಲರೂ ಧ್ಯಾನಕ್ಕೆ ತೆರಳೋಣ ಮಾಸ್ಟರ್ಸ್. ಯಾರು ಕಣ್ಣು ತೆಗೆದು ಬೇಡ, ಸೂಚನೆ ಬರುವವರೆಗೂ ಯಾರು ಕಣ್ಣು ತೆಗೆಬೇಡಿ ಮಾಸ್ಟರ್ಸ್. ಮೇಡಮ್ ಮ್ಯೂಸಿಕ್ ಹಾಕಿ. 10 ನಿಮಿಷ ಮೌನ ಧ್ಯಾನ. ಮೇಡಮ್ ಮ್ಯೂಸಿಕ್ ಆನ್ ಮಾಡ್ಬೋದಾ? ಮ್ಯೂಸಿಕ್ ಆನ್ ಮಾಡಿ ಮೇಡಮ್. ಓಕೆ. 10 ನಿಮಿಷ ಆಮೇಲೆ ಮೌನ ಧ್ಯಾನ, 20ಕ್ಕೆ ಕ್ಲೋಸ್ ಮಾಡಿ ಮಾಸ್ಟರ್ಸ್. 20 ನಿಮಿಷಗಳ ಕಾಲ ಸಂಗೀತ ಧ್ಯಾನ, 10 ನಿಮಿಷ ಮೌನ ಧ್ಯಾನ.
ನೋಡಿ. ಮಾಸ್ಟರ್ ಇನ್ನು 10 ನಿಮಿಷಗಳವರೆಗೆ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್. ಯಾರು ಕಣ್ಣು ತೆಗೆಯಬೇಡಿ. 10 ನಿಮಿಷಗಳವರೆಗೆ ಮೌನ ಧ್ಯಾನ ಮಾಡೋಣ.
ಮಾಸ್ಟರ್ಸ್ ಕೇವಲ 2 ನಿಮಿಷ, ಯಾರು ಕಣ್ಣು ತೆಗಿಬೇಡಿ, ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. ಮು- 30 ಸೆಕೆಂಡುಗಳು ಮಾಸ್ಟರ್ಸ್. ಹತ್ತು ಸೆಕೆಂಡುಗಳು. ಮಾಸ್ಟರ್ಸ್ ಎಲ್ಲರೂ ನಿಧಾನವಾಗಿ ಆಳವಾದ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಮರಳೋಣ. ನಿಧಾನವಾಗಿ, ಬಹಳ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳೋಣ. ಎಲ್ಲರೂ ನಮ್ಮ 2 ಕಾಲುಗಳನ್ನು ಬಿಡಿಸಿಕೊಳ್ಳೋಣ, 2 ಕೈಗಳನ್ನು ಬಿಡಿಸಿಕೊಳ್ಳೋಣ. 2 ಕೈಗಳನ್ನು ಕಣ್ಣುಗಳ ಮೇಲೆ 5 ಸೆಕೆಂಡ್ ಒಳಗಡೆ ಸ್ಪರ್ಶಿಸೋಣ. ಮಾಸ್ಟರ್ 5, 4, 3, 2, 1, 0. ಎಲ್ಲರೂ ಕೈಗಳನ್ನು ತೆಗೆಯುತ್ತಾ, ಮುಗುಳು ನಗುತ್ತಾ, ಕಣ್ಣುಗಳನ್ನು ನಿಧಾನವಾಗಿ ಬಿಡಿ. ಮಾಸ್ಟರ್ ಮಾಸ್ಟರ್ಸ್ ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಸಾಧ್ಯ ಆದರೆ ನೀರು ಬೇಕಂದ್ರೆ ನೀರು ಕುಡ್ಕೊಳ್ಳಿ. ಈ ಅದ್ಭುತವಾದ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ, ಮನಸ್ಸು, ಆತ್ಮ ಹಾಗೂ ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸೋಣ. ಪತ್ರಿಜಿ ಗುರುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸೋಣ. ಈ ವೇದಿಕೆಗೆ ಕೃತಜ್ಞತೆಗಳನ್ನು ಅರ್ಪಿಸೋಣ. ಮಾಸ್ಟರ್ಸ್ ಸಂಗೀತ ಧ್ಯಾನ ಹಾಗೂ ಮೌನ ಧ್ಯಾನಕ್ಕೆ ಚಪ್ಪಾಳೆ ಮೂಲಕ ಕೃತಜ್ಞತೆಗಳನ್ನು ಅರ್ಪಿಸೋಣ. ಮಾಸ್ಟರ್ ಈಗ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಮಗ್ರ ಜೀವನ ಶೈಲಿಯಲ್ಲಿ ನಮ್ಮ ಮಾಸ್ಟರ್ಸ್ 3 ಮಾಸ್ಟರ್ಸ್ ಇಂದ ಜ್ಞಾನ ಹಂಚಿಕೆ ಇರುತ್ತದೆ. ಒಬ್ಬೊಬ್ಬರು 10 ರಿಂದ 15 ನಿಮಿಷ ತಗೊಂತಾರೆ. ಮೊದಲಿಗೆ ಯಾರು ಮಾಡ್ತೀರಿ ಮೇಡಮ್? ಜ್ಯೋತಿ ಮೇಡಮ್, ರೇವತಿ ಮೇಡಮ್, ಜ್ಯೋತಿ ಮೇಡಮ್ ಅಥವಾ ಲಕ್ಷ್ಮಿ ಮೇಡಮ್? ಮೇಡಮ್ ನಾನ್ ಮಾಡ್ತೀನಿ. ಜ್ಯೋತಿ ಮೇಡಮ್ ಮಾಡ್ತಾರೆ ಮೇಡಮ್. ಜ್ಯೋತಿ ಮೇಡಮ್. ಹಾ, ಜ್ಯೋತಿ ಮೇಡಮ್. ಈ ದಿನ ಜ್ಯೋತಿ ಮೇಡಮ್ ಅವರು ಮೊದಲಿಗೆ ಸಮಗ್ರ ಜೀವನ ಶೈಲಿಯಲ್ಲಿ ಜ್ಞಾನ ಹಂಚಿಕೆ ಮಾಡ್ತಾ ಇದ್ದಾರೆ.
ಜ್ಯೋತಿ ಮೇಡಮ್ ಅವರು ಪ್ರತಿನಿತ್ಯ ಅವರು ನಿರೂಪಣೆ ಮಾಡ್ತಿದ್ರು. ಹಾಗೆ ಸುಮಾರು ಕ್ಲಾಸ್ಗಳನ್ನ ಕೊಟ್ಟಿದ್ದಾರೆ. ತುಂಬಾ ಆಕ್ಟಿವ್ ಆಗಿರ್ತಾರೆ. ಮೇಡಮ್, ನಿಮಗೆ ಈ ವೇದಿಕೆಗೆ ಸ್ವಾಗತ. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಸುತೇಜ ಮ್ಯಾಮ್. ಮೊದಲಿಗೆ ಮಹೋದಯ ಬಾಬಾ ಸುಭಾಷ್ ಪತಿ ಚೇತನ್ ಮಹಾಪ್ರಭುಗಳು ಶ್ರೀ ಸ್ವರ್ಣಮಾಲಾ ಅಮ್ಮನವರ ಪಾದಗಳಿಗೆ ನಮಿಸುತ್ತಾ, ನನಗೆ ಅವಕಾಶ ಕೊಟ್ಟಂತ ರಂಗನಾಥ್ ಗುರುಜಿಗಳ ಪಾದಗಳಿಗೆ ವಂದಿಸುತ್ತಾ, ನನ್ನ ಮಾರ್ಗದರ್ಶಕರಾದಂತ ನಾಯಕ್ ನಟಿ ಗೀತಾ ನಾಯಕ್ ನಟಿ ಮೇಡಮ್ಗೆ ವಂದಿಸುತ್ತಾ ಒಂದು ಟಾಪಿಕ್ ನ ಸ್ಟಾರ್ಟ್ ಮಾಡ್ತೀನಿ ಮಾಸ್ಟರ್ಸ್. ಇವತ್ತಿನ ಒಂದು ಟಾಪಿಕ್ ಒಂದು ಪಿರಮಿಡ್ಗಳ ಬಗ್ಗೆ. ಪಿರಮಿಡ್ ನ ಯೂಸ್ ಮಾಡಿಕೊಂಡು ಲೈಫ್ ಅಲ್ಲಿ ಯಾವ ರೀತಿ ನಾವು ಕಷ್ಟಗಳಿಂದ ಕಷ್ಟ ನಿವಾರಣೆ ಮಾಡ್ಕೊಂಡು ಯಾವ ರೀತಿ ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಒಂದು 3 ಸ್ಟೋರಿಗಳಿದಾವೆ. ಆ ಸ್ಟೋರಿಗಳ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕಂತ ಇಷ್ಟಪಡ್ತೀನಿ ಮಾಸ್ಟರ್ಸ್. ಮೊದಲಿಗೆ ಮನೋಜ್ ಕುಮಾರ್ ಅಗ್ರವಾಲ್ ಅಂತ, ಅವರು ರಾಯ್ಪುರದಿಂದ ಅಂದ್ರೆ ಮುಂಬೈಯಿಂದ, ಅವರದು ಒಂದು ಇಂಡಸ್ಟ್ರಿ ಇರುತ್ತೆ, ಅಂದ್ರೆ ಉದ್ಯಮಿ ಆಗಿರ್ತಾರೆ. ಅವರಿಗೆ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ ಮಾಸ್ಟರ್ಸ್. ಅವರು ಬೋರ್ವೆಲ್ ಎಷ್ಟೋ ಬೋರ್ವೆಲ್ ನ ಹಾಕ್ಸಿದ್ರೆ ಕೂಡ ಅವೆಲ್ಲ ಫೇಲ್ ಆಗ್ತಾ ಇರ್ತವೆ, ನೀರೇ ಸಿಗಲ್ಲ ಅವ್ರಿಗೆ. ಆ ತರ ಇದ್ದಾಗ ಆಮೇಲೆ ನಾವು ನೀರು ಒಂದು ಬೋರ್ವೆಲ್ ನ ಯಾವ ದಿಕ್ಕಲ್ಲಿ ಅಂದ್ರೆ ನಾರ್ತ್ ಈಸ್ಟ್ ದಿಕ್ಕಲ್ಲಿ ಅಂದ್ರೆ ವಾಯುವ್ಯ ದಿಕ್ಕಲ್ಲಿ ಹೆಚ್ಚಾಗಿ ನಾವು ಬೋರ್ನ ಹಾಕ್ಸುವಂಥದ್ದು ನೀರಿಗೆ. ಆ ತರ ಇದ್ದಾಗ ಅವರು ತುಂಬಾ ಪ್ರಯತ್ನ ಪಡ್ತಾರೆ. ಎಷ್ಟು ಬೋರ್ನ ಹಾಕ್ಸಿದ್ರೆ ಕೂಡ ಅವ್ರಿಗೆ ನೀರ್ ಸಿಗಲ್ಲ. ಆಗ ಅವರು ಹೈಡ್ರಾಸೀಡ್ಸ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರು ಬಂದು ಎಲ್ಲ ಸರ್ಚ್ ಮಾಡಿದ್ರು ಕೂಡ ಅವ್ರಿಗೆ ಯಾವ್ದೇ ರೀತಿ ಅವ್ರಿಗೆ ಕೊಟ್ಟಂತ ಪಾಯಿಂಟ್ ಅಲ್ಲಿ ಅವ್ರಿಗೆ ಯಾವ್ದೇ ರೀತಿ ಪ್ರಯೋಜನ ಆಗಲ್ಲ ಮಾಸ್ಟರ್ಸ್. ಆಗ ಅವರು ಪೈರಾವರ್ಸ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಪೈರಾವರ್ಸ್ ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಔಟ್ ಆಫ್ ಸ್ಟೇಷನ್ ಅಲ್ಲಿ ಇರ್ತಾರೆ ಮಾಸ್ಟರ್ಸ್. ಆಗ ಒಂದು ಸಜೆಷನ್ ಕೊಡ್ತಾರೆ, ವಿಶ್ ಪಿರಮಿಡ್ ನ ವಿಶ್ ಮಾಡ್ಕೊಂಡು ತಗೊಂಡೋಗಿ 1 ವಾರ ಆದ್ಮೇಲೆ ನಾವು ಬರ್ತೀವಿ ಅಂತ ಹೇಳ್ತಾರೆ. ಆಗ ಅವರು ವಿಶ್ ಪಿರಮಿಡ್ ನ ವಿಶ್ ಮಾಡ್ಕೊಂಡು ತಗೊಂಡೋಗ್ತಾರೆ ಮಾಸ್ಟರ್ಸ್. ತಗೊಂಡೋದಾಗ ಪೈರಾವರ್ಸ್ ಹತ್ರ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಮಾಸ್ಟರ್ಸ್. ಅವರ ಪೈರಾ ರಾಡ್ಸ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಫಿಶ್ ಪಿರಮಿಡ್ ನ ತಗೊಂಡೋಗಿ ಸ್ವಲ್ಪ ದಿನದಲ್ಲೇ ಪೈರಾವರ್ಸ್ ಅವ್ರನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ಒಂದು ಪೈರಾ ರಾಡ್ಸ್ ಇಂದ ವಾಯುವ್ಯ ದಿಕ್ಕಲ್ಲಿ ತುಂಬಾ ಸರ್ಚ್ ಮಾಡ್ತಾರೆ ಮಾಸ್ಟರ್ಸ್. ಅದಕ್ ಮುಂಚೆ ಹೈಡ್ರಾಸೀಡ್ಸ್ ಬಂದು ಪಾಯಿಂಟ್ ಮಾಡಿರ್ತಾರೆ, ಯಾವ್ದೇ ರೀತಿ ಅವ್ರಿಗೆ ಪ್ರಯೋಜನ ಆಗಿರಲ್ಲ ಮಾಸ್ಟರ್ಸ್. ಈ ಪೈರಾ ರಾಡ್ಸ್ ಇಂದ ಸರ್ಚ್ ಮಾಡಿದಾಗ ಆ ಭಾಗದಲ್ಲಿ 5 ಪಾಯಿಂಟ್ಗಳನ್ನ ನೀರಿರುವಂತ ಒಂದು 5 ಪಾಯಿಂಟ್ ಸಿಗುತ್ತೆ ಮಾಸ್ಟರ್ಸ್. 5 ಪಾಯಿಂಟ್ಗಳಲ್ಲಿ ಅವರು 3 ಪಾಯಿಂಟ್ ನ ಚೂಸ್ ಮಾಡ್ತಾರೆ. ಆ 3 ಪಾಯಿಂಟ್ ಅಲ್ಲೂ ಕೂಡ 1 ಪಾಯಿಂಟ್ ನ ಚೂಸ್ ಮಾಡಿ ಆ ಜಾಗದಲ್ಲಿ ಒಂದು ಬೋರ್ನ ಹಾಕ್ಸ್ತಾರೆ. ಒಂದು ಕಡಿಮೆ ಪಾಯಿಂಟ್ ಗಳಲ್ಲೇ ಕೂಡ ಅವ್ರಿಗೆ ಚೆನ್ನಾಗಿ ನೀರು ಸಿಗುತ್ತೆ. ಅವರು ಇಲ್ಲಿಗೆ 6 ವರ್ಷ ಆಗಿರುತ್ತೆ ಮಾಸ್ಟರ್ಸ್ ಬೋರ್ ಹಾಕ್ಸಿ, ಅವ್ರಿಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಿರಲ್ಲ. ತುಂಬಾ ಚೆನ್ನಾಗಿ ನೀರು ಸಿಕ್ಕಿರುತ್ತೆ ಮಾಸ್ಟರ್ಸ್. ಇದೆಲ್ಲ ಆಗಿದ್ದು ಒಂದು ನಮ್ಮ ವಿಶ್ ಪಿರಮಿಡ್ ಇಂದಾಗಿ. ಇದೇ ರೀತಿ ಬಾಂಬೆಯಲ್ಲಿ ಒಬ್ರು ಚುನಾವಣೆಯಲ್ಲಿ 7-8 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಅವರು ಸಂವಿಧಾನದಲ್ಲಿ MP ಆಗಿ ಕೆಲಸನ ಮಾಡ್ತಾರಂತ ವ್ಯಕ್ತಿ ಕೆಲವೊಂದ್ಸರಿ ಅವರೇ ವಾಸ್ತು ತಜ್ಞರ ಹತ್ರ ಹೋಗ್ತಾರೆ. ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹೇಳ್ತಾರೆ, MP ಆಗಿರೋ ತುಂಬಾ ಒಂದು ಮಾನಸಿಕವಾಗಿ ಅವರು ತುಂಬಾ ನೊಂದಿರ್ತಾರೆ, ತುಂಬಾ ಪ್ರಾಬ್ಲಮ್ ಇರ್ತಾರೆ. ಆ MP ಆಗಿದ್ದಂತ ಒಂದು ಸಂದರ್ಭದಲ್ಲಿ ಅವರ ಪಕ್ಷದಲ್ಲಿ ಆ ವರ್ಷ ಇವ್ರಿಗೆ ಸೀಟ್ ನ ಕೊಡಬಾರ್ದು ಅಂತೇಳಿ ಹೇಳ್ತಾರೆ ಮಾಸ್ಟರ್ಸ್. ಆ ರೀತಿ ಹೇಳಿದಾಗ ಅವ್ರಿಗೆ ತುಂಬಾ ಮಾನಸಿಕವಾಗಿ ತುಂಬಾ ನೋವಾಗುತ್ತೆ. ಆವಾಗ ಅವರು ನಮ್ಮ ಪೈರಾವರ್ಸ್ ನ ಭೇಟಿ ಆಗ್ತಾರೆ. ಪೈರಾವರ್ಸ್ ನ ಭೇಟಿ ಆದಾಗ ಅವರು ನಮ್ಮ ವಿಶ್ ಪಿರಮಿಡ್ ಮತ್ತೆ ಪೈರ್ಸ್ ಪಿರಮಿಡ್ ಮತ್ತೆ ಪೈರಾ ಕಾರ್ಡ್ಸ್ ನ ಅವ್ರಿಗೆ ಕೊಡ್ತಾರೆ, ಸಜೆಷನ್ ಕೊಡ್ತಾರೆ. ಜೊತೆಗೆ ಕೆಲವೊಂದು ಪಿರಮಿಡ್ ಗಳನ್ನ ತಗೊಂಡೋಗಿ ಮನೇಲಿ ಯೂಸ್ ಮಾಡಿ ಅಂತೇಳಿ ಅವ್ರಿಗೆ ಸಜೆಷನ್ ಕೊಡ್ತಾರೆ ಮಾಸ್ಟರ್ಸ್. ಆ MP ಆಗಿದ್ದಂತ ವ್ಯಕ್ತಿ ಕೆಲವೊಂದು ಪಿರಮಿಡ್ ಗಳನ್ನ ತಗೊಂಡೋಗಿ ಮನೆಯಲ್ಲಿ ಯೂಸ್ ಮಾಡ್ಕೊಂಡು ಇರಂತ ಸಂದರ್ಭದಲ್ಲಿ ಒಂದು ಸ್ವಲ್ಪ ದಿನಗಳಲ್ಲೇ ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಸಿಗೋಲ್ಲ, ಬಟ್ BJP ಪಕ್ಷದಿಂದ ಅವ್ರಿಗೊಂದು ಫೋನ್ ಬರುತ್ತೆ ಮಾಸ್ಟರ್ಸ್. ಫೋನ್ ಬಂದಾಗ ಅವರು ಅದೇ ಜಾಗದಲ್ಲೇ ಅವ್ರು ಎಲ್ಲಿ ಗೆದ್ದಿರ್ತಾರೆ ಆ ಜಾಗದಲ್ಲೇ ನಿಂತು BJP ಇಂದ ಅವ್ರಿಗೆ ಒಂದು ಟಿಕೆಟ್ ಸಿಗುತ್ತೆ. ಟಿಕೆಟ್ ಸಿಕ್ಕಿ ಆ ಜಾಗದಲ್ಲಿ ಗೆದ್ಬಿಟ್ಟು ಅವರು ಗೆಲ್ತಾರೆ. ಜೊತೆಗೆ ಸಂವಿಧಾನದಲ್ಲಿ ಅವರು MP ಆಗಿರ್ತಾರೆ ಮಾಸ್ಟರ್ಸ್. ಜೊತೆಗೆ ಅದೇ ಒಂದು ಮುಂಬೈ ಕ್ಷೇತ್ರದಲ್ಲೇನೆ ಬೇರೆ ಸ್ಥಳದಿಂದ ಅವ್ರ ಮಗಳಿಗೂ ಕೂಡ ಟಿಕೆಟ್ ಕೊಟ್ಟು ಅವ್ರಿಗೆ ಕೂಡ ಗೆಲ್ತಾರೆ. ಇಲ್ಲಿಗೆ 12 ವರ್ಷದಿಂದ ಕೂಡ ಅವ್ರ ಸಂವಿಧಾನದಲ್ಲಿ MP ಆಗಿದ್ದುಕೊಂಡು ಅವರ ಕೆಲಸನ
ಮಾಡ್ಕೊಂಡು ಹೋಗ್ತಾರೆ ಅಂತದ್ದು ಮಾಸ್ಟರ್ಸ್. ಇಷ್ಟೆಲ್ಲ ಆಗಿದ್ದು ಒಂದು ನಮ್ಮ ಪಿರಮಿಡ್, ವಿಶ್ ಪಿರಮಿಡ್ ಮತ್ತೆ ಪೈರಾ ಪಿರಮಿಡ್ ಗಳಿಂದ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ಮಾಸ್ಟರ್ಸ್. ಅದೇ ರೀತಿ ವಿಪುಲ್ ಪಾಂಡೆ ಅಂತ ಹೇಳ್ಬಿಟ್ಟು ಮುಂಬೈಯಿಂದ. ಬಟ್ ಇವತ್ ಪ್ರಾಬ್ಲಮ್ ಏನಂದ್ರೆ ವಾಸ್ತು, ಅಂದ್ರೆ ನಮ್ಮ ಒಂದು ಅವ್ರ ಮನೆ ಏನಿರುತ್ತೆ ಆ ಮನೆಯ ಮಧ್ಯ ಭಾಗದಲ್ಲಿ ಒಂದು ಟಾಯ್ಲೆಟ್ ಇರುತ್ತೆ ಮಾಸ್ಟರ್ಸ್. ಅದರಿಂದ ಅವ್ರು ತುಂಬಾ ಹೆಲ್ತ್ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಾಗಿದೆ, ತುಂಬಾ ಫೈನಾನ್ಷಿಯಲ್ ಆಗಿ ತುಂಬಾ ಪ್ರಾಬ್ಲಮ್ ನ ಫೇಸ್ ಮಾಡ್ತಾರೆ. ಮತ್ತೆ ಅವ್ರ ಕೆಲ್ಸಗಳಿಂದ ಅದಕ್ಕೆ ಕೂಡ ತುಂಬಾ ಒತ್ತಡ ಇರುತ್ತೆ, ತುಂಬಾ ಪ್ರೆಷರ್ ಇರುತ್ತೆ ಮಾಸ್ಟರ್ಸ್. ಆ ತರ ಇದ್ದಾಗ ಅವರು ಒಂದು ತುಂಬಾ ಪಿರಮಿಡ್ ವಾಸ್ತು ತಜ್ಞರನ್ನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾಸ್ಟರ್ಸ್. ಪೈರಾವರ್ಸ್ ನ ಭೇಟಿಯಾಗಿ ಅವರಿಂದ ಪೈರ್ ಮತ್ತೆ ವಿಶ್ ಪಿರಮಿಡ್ ಪೈರಾ ಕಾರ್ಡ್ಸ್ ನ ಅವರು ತಗೊಂಡೋಗಿ 21 ದಿನಗಳ ಕಾಲ ಸಂಕಲ್ಪ ಮಾಡಿಕೊಂಡು ಅವರು ಮನೆಯಲ್ಲಿ ಯೂಸ್ ಮಾಡಿದಾಗ ಆ 21 ದಿನಗಳು ಮುಗಿದ ಮೇಲೆ ಅವ್ರಿಗೆ ಒಂದು ಫೋನ್ ಬರುತ್ತೆ ಸ್ಕೂಲಿಂದ, ನಿಮ್ಗೆ ಇಡೀ ಬಾಂಬೆಲಿ ಇರ್ತಕ್ಕಂತ ಎಲ್ಲಾ ಹೈಸ್ಕೂಲ್ಗಳಿಗೂ ಕೂಡ ನೀವು ಹೆಡ್ ಆಗಿ ಪ್ರಮೋಷನ್ ಆಗಿರುತ್ತೆ ಅಂತೇಳಿ ಅವ್ರಿಗೆ ಫೋನ್ ಬರುತ್ತೆ ಮಾಸ್ಟರ್ಸ್. ತುಂಬಾ ಖುಷಿ ಪಡ್ತಾರೆ. ಹಾಗಾಗಿ ತುಂಬಾ ಖುಷಿ ಪಟ್ಟು, ಯಾಕೆಂದ್ರೆ ಇಷ್ಟೆಲ್ಲ ಸಾಧ್ಯ ಆಗಿದ್ದು 3 ಜನ ಸಕ್ಸಸ್ ಆಗಿರುವಂತದ್ದು ವಿಶ್ ಪಿರಮಿಡ್, ಪೈರಾ ಪಿರಮಿಡ್ ಮತ್ತೆ ಪೈರಾ ಕಾರ್ಡ್ಸ್ ಗಳಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಇದಕ್ಕೆ ಅವಕಾಶ ಕೊಟ್ಟಂತ ಮಹತಾರನ ಸಂಸ್ಥಾಪಕರಾದಂತ ರಂಗನಾಥ್ ಗುರುಜಿಗಳಿಗೆ ಮತ್ತೆ ನನ್ನ ಮಾರ್ಗದರ್ಶಕರಾದಂತ ಗೀತಾ ನಾಯಕ್ ನಟಿ ಮೇಡಮ್ಗೆ ಹಾಗೆ ಸುತೇಜ ಮ್ಯಾಮ್ಗೆ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬಾ ತುಂಬಾ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಜ್ಯೋತಿ ಮೇಡಮ್. ಕಡಿಮೆ ಸಮಯದಲ್ಲಾದ್ರೂ ಹೆಚ್ಚಿನ ವಿವರಣೆಯನ್ನ ಕೊಟ್ರಿ. 3 ವ್ಯಕ್ತಿಗಳು, ಒಬ್ಬರಿಗೆ ನೀರು ಬಳಸ್ಕೊಂಡ್ರು ಪಿರಮಿಡ್, ವಿಶ್ ಪಿರಮಿಡ್ ಉಪಯೋಗಿಸಿ, ಇನ್ನಿಬ್ರು, ಒಬ್ರು MP ಆದ್ರು, ಇನ್ನೊಬ್ರು ವಿಪುಲ್ ಪಾಂಡೆನ್ ಅವರು. 3 ಜನ ತಮಗೆ ಬೇಕಾದಂತ ಒಂದು ಉಪಯೋಗವನ್ನ ಪಡ್ಕೊಂಡ್ರು ಈ ಪಿರಮಿಡ್ ಅನ್ನ ಬಳಸಿ, ಅಥವಾ ಪೈರಾ ಪಿರಮಿಡ್ ಅಂತ. ತುಂಬಾ ಅದ್ಭುತವಾಗಿ ಹೇಳ್ತೀರಿ ಮೇಡಮ್, ಥ್ಯಾಂಕ್ ಯು. ಆಮೇಲೆ ಅನುಭವ ಅಥವಾ ಕ್ವಶನ್ ತಗೋಣ. ಈಗ ಮುಂದಿನ ಲಕ್ಷ್ಮೀ ಮಹೇಶ್ ಮೇಡಮು ಅವರು ಈ ದಿನದ 2ನೇ ಜ್ಞಾನ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಮೇಡಮ್, ನಿಮಗೆ ಆತ್ಮೀಯವಾದ ಸ್ವಾಗತ ಈ ವೇದಿಕೆಗೆ. ಥ್ಯಾಂಕ್ ಯು ಸೋ ಮಚ್ ತೇಜವತ್ ಮೇಡಮ್. ನಮಸ್ತೆ ಎಲ್ಲ ಆತ್ಮಬಂಧಿಗಳಿಗೂ ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೆ ನೀವೆಲ್ಲರೂ ಧ್ಯಾನ ಮತ್ತು ಜ್ಞಾನವನ್ನ ಪಡೆದುಕೊಳ್ಳೋದಕ್ಕೆ ಉನ್ನತ ಮಟ್ಟದ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ರಂಗನಾಥ್ ಸರ್ ಅವರಿಗೂ ಸಹ ಅರ್ಪಿಸುತ್ತಾ, ಹಾಗೆ ಮಾಸ್ಟರ್ ನೀವು ಹಾಜರಿದ್ದೀರಿ, ನಿಮಗೂ ಸಹ ನಮಸ್ಕರಿಸುತ್ತಾ, ನಾನು ಇವತ್ತು ತಗೊಂಡಿರೋಂತ ಸಬ್ಜೆಕ್ಟ್ ಇಡೀ ದಿನವನ್ನ ವಿನ್ಯಾಸಗೊಳಿಸಲು ಜಾಗೃತಿ ಧ್ಯಾನವನ್ನ ಅಭ್ಯಾಸ ಮಾಡು ಅನ್ನೋ ಒಂದು ಟಾಪಿಕ್ ಮಾಸ್ಟರ್ಸ್. ಇದು ಇಡೀ ದಿನವನ್ನ ವಿನ್ಯಾಸಗೊಳಿಸಲು ಜಾಗೃತಿ ಧ್ಯಾನವನ್ನ ಅಭ್ಯಾಸ ಮಾಡು ಅನ್ನೋ ಒಂದು ಟಾಪಿಕ್. ಅದಕ್ಕಿಂತ ಮುಂಚೆ ನಾನು 1-2 ಪಾಯಿಂಟ್ ಅಲ್ಲಿ ಧ್ಯಾನ ಅಂದ್ರೆ ಯಾವ ತರ, ಧ್ಯಾನ ಅಂದ್ರೆ ಏನು ಅನ್ನೋ ಒಂದು ವಿಷಯವನ್ನ ಹೇಳ್ತೀನಿ ಮಾಸ್ಟರ್. ಅಂದ್ರೆ ಧ್ಯಾನದ ಅನುಭವಗಳು ಹೇಗಾಗ್ತವೆ, ಧ್ಯಾನ ಅಂದ್ರೆ ಏನು ಅನ್ನೋದು 1-2 ವಿಷಯನ ನಾನು ಹೇಳ್ತೀನಿ. ಧ್ಯಾನ ಮಾಡಿದ್ರೆ ಧ್ಯಾನದ ಅನುಭವಗಳು ಆಗತ್ತೆ ನಮ್ಗೆ. ಅದೇ ತರ ನಾವು ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ನಾವು ಹೈದರಾಬಾದ್ಗೆ ಹೋದ್ರೆ ಅಥವಾ ಬೇರೆ ಯಾವುದೇ ಸ್ಥಳಕ್ಕೆ ಹೋದ್ರೆ ನಮ್ಗೆ ಆ ಸ್ಥಳದ ವಿಶೇಷಗಳೆಲ್ಲ ನಾವು ನೋಡ್ಬಹುದು, ಅದನ್ನ ನಾವು ಅನುಭವ ನಮ್ಗೆ ಆಗತ್ತೆ. ಅದೇ ತರ ನಾವೀಗ ಹೈದರಾಬಾದ್ಗೆ ಹೋದ್ರೆ ಮಾತ್ರನೇ ನಾವು ಚಾರ್ಮಿನಾರ್ನ ನೋಡಕ್ಕಾಗೋದು. ಇಲ್ಲಿ ಕೂತ್ಕೊಂಡು ನಾವು ಚಾರ್ಮಿನಾರ್ ನೋಡ್ಬೇಕಂದ್ರೆ ಆಗತ್ತಾ? ಆಗೋದಿಲ್ಲ. ನಾವು ಹೈದರಾಬಾದ್ಗೆ ಹೋದ್ರೆ ಮಾತ್ರ, ಅಂದ್ರೆ ಚಾರ್ಮಿನಾರ್ನ ನೋಡಿದ್ರೆ ಮಾತ್ರ ಅಲ್ಲಿನ ಅನುಭವ ನಮ್ಗೆ ಆಗತ್ತೆ. ಅದೇ ತರ ನಾವು ಯಾವ್ದಾದ್ರು ಊರ್ಗೆ ನಾವು ಹೋದಾಗ ಅಲ್ಲಿನ ವಿಶೇಷದ ಅನುಭವಗಳು ನಮ್ಗೆ ಆಗತ್ತೆ. ಅದ್ರ ಜೊತೆಗೆ ನಾವು ಹಿಂಗೇನೆ ಮುಂಬೈಗೆ ಹೋದ್ವಿ ಅಂತಂದ್ರೆ ಮುಂಬೈನ ವಿಶೇಷ ಏನು ಅನ್ನೋದು ಅನುಭವ ಆಗತ್ತೆ. ಹಂಗೆ ನಾವು ಕಲ್ಕತ್ತಾಗೆ ಹೋದ್ರೆ ಕಲ್ಕತ್ತಾದ ವಿಶೇಷತೆ ಏನು, ಅಲ್ಲಿನ ಜಾಗದ ಅನುಭವಗಳು ನಮ್ಗೆ ಆಗತ್ತೆ. ಅದೇ ತರ ನಾವು ಧ್ಯಾನ ಮಾಡಿದ್ರೆ ಮಾತ್ರ ನಮ್ಗೆ ಧ್ಯಾನದ ಅನುಭವಗಳು ಬರ್ತವೆ ಮಾಸ್ಟರ್ಸ್. ಈಗ ಹೈದರಾಬಾದ್ಗೆ ನಾವು ಹೋಗ್ಲಾ ಇಲ್ಲ ಅನ್ಕೊಳ್ಳಿ, ಅವಾಗ ಏನಾಗತ್ತೆ, ನಮ್ಗೆ ಹೈದರಾಬಾದ್ನ ಅನುಭವಗಳು ನಮ್ಗೆ ಏನೋ ಆಗೋದೇ ಇಲ್ಲ. ಅದೇ ತರ ನಾವು ಮುಂಬೈಗೆ ಹೋಗ್ಲಿಲ್ಲ ಅಂದ್ರೂ ಮುಂಬೈನ ಅನುಭವಗಳು ನಮ್ಗೆ ಬರೋದಿಲ್ಲ. ಅದೇ ತರ ಕಲ್ಕತ್ತಾಗೆ ಹೋಗ್ಲಿಲ್ಲ ಅಂದ್ರೂ ನಾವು ಕೋಲ್ಕತ್ತಾದ ಅನುಭವಗಳು ನಮ್ಗೇನು ಆಗೋದಿಲ್ಲ. ಅದೇ ತರ ಧ್ಯಾನ ಮಾಡದಿದ್ರೆ ನಮ್ಗೆ ಧ್ಯಾನದ ಅನುಭವಗಳು ಬರೋದಿಲ್ಲ. ಆದ್ರಿಂದ ನಾವು ಧ್ಯಾನ ಮಾಡಿದ್ರೇನೆ ಮಾತ್ರ ನಮ್ಗೆ ಧ್ಯಾನದ ಅನುಭವಗಳು ಬರ್ತವೆ ಮಾಸ್ಟರ್ಸ್. ಧ್ಯಾನ ಅಂದ್ರೆ ಏನು ಅಂದ್ರೆ, ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅಂತ
ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನವನ್ನ ಇಡೋದು. ಅಂದ್ರೆ ಧ್ಯಾನ ಮಾಡೋದು ಹೇಗೆ? ಧ್ಯಾನ ಮಾಡೋದು ಹೇಗೆ ಅಂದ್ರೆ, ಧ್ಯಾನ ಅಂದ್ರೆ ಏನು? ಧ್ಯಾನ ಮಾಡೋದು ಹೇಗೆ? ಧ್ಯಾನ ಅಂದ್ರೆ ನಮ್ಮ ಮನಸ್ಸನ್ನ ಖಾಲಿ ಮಾಡ್ಕೊಳ್ಳೋದು. ಅಂದ್ರೆ ಯೋಗ ಚಿತ್ತವೃತ್ತಿ ನಿರೋಧ. ಅದಕ್ಕೆ ಮಾರ್ಗ ಯಾವ್ದಪ್ಪ ಅಂದ್ರೆ ಶ್ವಾಸದ ಮೇಲೆ ಗಮನವನ್ನ ಹರಿಸೋದು. ಅಂದ್ರೆ ನಾವು ಕೈಗಳನ್ನ ಕಾಲ್ಗಳನ್ನ ಎರಡನ್ನು ಕ್ರಾಸ್ ಮಾಡ್ಕೊಂಡು, ಬಾಯಿ ಮುಚ್ಕೊಂಡು, ಕಣ್ಣು ಮುಚ್ಕೊಂಡು ಶ್ವಾಸದ ಮೇಲೆ ಗಮನವಿಟ್ರೆ ಆಲೋಚನಾ ರಹಿತ ಸ್ಥಿತಿ ನಮ್ಗೆ ಆಲೋಚನಾ ರಹಿತ ಸ್ಥಿತಿಗೆ ಬಂದು ತಲುಪ್ತೇವೆ. ಆಗ ನಮ್ಗೆ ಧ್ಯಾನದ ಅನುಭವಗಳು ಪ್ರಾರಂಭ ಆಗ್ತವೆ ಮಾಸ್ಟರ್ಸ್. ಹಾಗೆ ಕಣ್ಣೆರಡನ್ನ ಮುಚ್ಚಿಕೊಂಡ ತಕ್ಷಣ ನಮ್ಗೆ ಧ್ಯಾನ ಅನುಭವಗಳು ಬರೋದಿಲ್ಲ. ಕಣ್ಣು ಮುಚ್ಚಿದ ತಕ್ಷಣ ನಮ್ಗೆ ಧ್ಯಾನದ ಅನುಭವ ಆಗತ್ತಾ? ಆಗಲ್ಲ. ಕಣ್ಣು ಮುಚ್ಚಿದ ತಕ್ಷಣ ನಮ್ಗೆ ಜ್ಞಾನದ ಅನುಭವ ಬರೋದಿಲ್ಲ. ಮೊದಲು ಬಗೆ ಬಗೆಯ ಆಲೋಚನೆಗಳು ಪರಂಪರೆ ಪ್ರಾರಂಭ ಆಗತ್ತೆ. ಎಷ್ಟು ಹೊತ್ತಾದ್ರೂ ಸಹ ಆ ಆಲೋಚನೆಗಳು ಕಡಿಮೆ ಆಗೋದಿಲ್ಲ. ಆಲೋಚನೆಗಳು ಬರುತ್ತಿದ್ರೆ ನಮ್ಗೆ ಆಲೋಚನೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅವನ್ನ ನಾವು ಅವನ್ನ ಅಂದ್ರೆ ಕಟ್ ಮಾಡ್ಬೇಕು ಅಲ್ಲಿಗೆನೆ. ಮತ್ತೆ ನಾವು ಶ್ವಾಸದ ಕಡೆ ಗಮನವನ್ನ ಇಡ್ತಾ ಇದ್ರೆ ನಿಧಾನವಾಗಿ ಆಲೋಚನೆಗಳ ಪರಂಪರೆಯ ಒತ್ತಡ ನಮ್ಗೆ ಕಡಿಮೆ ಆಗತ್ತೆ. ಒಂದೊಂದೇ ಆಲೋಚನೆಗಳು ಮಾಯವಾಗ್ತಾ ಹೋಗ್ತವೆ. ಕೊನೆಗೆ ನಾವು ಏನ್ ಮಾಡ್ತೀವಿ? ಆಲೋಚನಾ ರಹಿತ ಸ್ಥಿತಿಗೆ ಬರ್ತೀವಿ. ಅಂದ್ರೆ ದ ಮೈಂಡ್ ಬಿಕಮ್ಸ್ ಎಂಟಿ. ಅಂದ್ರೆ ಆಲೋಚನಾ ರಹಿತ ಸ್ಥಿತಿಗೆ ನಾವು ಬರ್ತೇವೆ. ಆಗ ನಮ್ಗೆ ಧ್ಯಾನದ ಅನುಭವಗಳು ಪ್ರಾರಂಭ ಆಗ್ತವೆ ಮಾಸ್ಟರ್ಸ್. ಯಾವಾಗ ಧ್ಯಾನ ಸ್ಥಿತಿಗೆ ನಾವು ಹೋದಾಗ ಧ್ಯಾನದ ಅನುಭವಗಳು ಪ್ರಾರಂಭವಾಗ್ತವೋ ಅಲ್ಲಿಯ ತನಕ ನಾವು ಪ್ರಾಣಾಯಾಮದ ಸ್ಥಿತಿ ಅಂದ್ರೆ ಶ್ವಾಸದ ಮೇಲೆ ಗಮನ ಇಟ್ಕೊಂಡಿರೋಂತ ಸ್ಥಿತಿಯಲ್ಲಿರ್ತೇವೆ. ಯಾವುದಾದ್ರೂ ಒಂದು ಸುಖಮಯ ಆಸನದಲ್ಲಿ ಕುಳಿತುಕೊಂಡು ಈ ಸುಖಮಯ ಪ್ರಾಣಾಯಾಮವನ್ನ ಆಚರಿಸುತ್ತಿದ್ದರೆ, ಅದು ಆನಾಪಾನ ಸತಿಯನ್ನ ಆಚರಿಸುತ್ತಿದ್ರೆ, ಆನಾಪಾನ ಸ್ಥಿತಿಯಲ್ಲಿ ನಾವು ಇರುತ್ತಿದ್ರೆ ನಮ್ಗೆ ಬಗೆ ಬಗೆಯ ಅನುಭವಗಳು ಪ್ರಾರಂಭವಾಗ್ತವೆ ಮಾಸ್ಟರ್. ಅಂದ್ರೆ ಅಂತರ್ದೃಶ್ಯವನ್ನ ನಾವು ಕಂಡ್ಕೊಂತೀವಿ. ಅಂತರ್ನಾದಗಳು ಕೇಳಿಸ್ತವೆ, ಅಂತರ್ಧ್ವನಿಗಳು ಕೇಳಿಸ್ತವೆ, ಅಂತರ್ ಶಬ್ದಗಳು ನಮ್ಗೆ ಕೇಳಿಸೋದಕ್ಕೆ ಆರಂಭವಾಗ್ತವೆ ಮಾಸ್ಟರ್ಸ್. ಇವೆಲ್ಲವೂ ಸಹ ನಮಗೆ ಧ್ಯಾನದ ಅನುಭವಗಳು ಮಾಸ್ಟರ್ಸ್. ಇನ್ನು ನಾನು ಅಂದ್ರೆ ಧ್ಯಾನ ಅಂದ್ರೆ ಏನು, ಧ್ಯಾನದ ಅನುಭವಗಳು ನಮ್ಗೆ ಪ್ರಾರಂಭದಲ್ಲಿ ಯಾವ ತರ ಆಗ್ತವೆ ಅನ್ನೋದನ್ನ ನಾನು ಇಲ್ಲಿ ತನಕ ಹೇಳಿದೆ ಮಾಸ್ಟರ್. ಈಗ ನಾನು ತಗೊಂಡಿರುವಂತ ಟಾಪಿಕ್, ಇಡೀ ದಿನವನ್ನ ವಿನ್ಯಾಸಗೊಳಿಸಲು ಜಾಗೃತಿ ಧ್ಯಾನವನ್ನ ಅಭ್ಯಾಸ ಮಾಡಿ. ಅಂದ್ರೆ ಅವೇಕನಿಂಗ್ ಮೆಡಿಟೇಷನ್. ಅಂದ್ರೆ ನಾವು ಜಾಗೃತಿಯಲ್ಲಿ ಇದ್ಕೊಂಡೆ ಯಾವ ತರ ಧ್ಯಾನವನ್ನ ಮಾಡ್ಬೇಕು ಅನ್ನೋದು. ಇದೊಂದು ಅದ್ಭುತವಾದ ಒಂದು ಅಂಶವನ್ನ ನಾವು ಅಭ್ಯಾಸ ಮಾಡೋಣ ಮಾಸ್ಟರ್ಸ್. ನಾವು ಬೆಳಿಗ್ಗೆ ಎದ್ದ ಮೇಲೆ ಆ ದಿನ ಯಾವ ರೀತಿ ನಡಿಬೇಕು ಎನ್ನುವುದು ನಾವು ಪ್ರತಿಜ್ಞೆ ಮಾಡ್ಕೊಬಹುದು ಮಾಸ್ಟರ್. ಅಂದ್ರೆ ನಾವು ಆ ದಿನ ಫುಲ್ಲು ನಾವು ಯಾವ ತರ ಇರ್ಬೋದು ಅನ್ನೋದನ್ನ ನಾವೇ ಫಸ್ಟ್ ಪ್ರತಿಜ್ಞೆ ಮಾಡ್ಕೊಂಡು ಇದನ್ನ ಮಾಡ್ಕೋಬಹುದು. ಇದಕ್ಕೆ ನಾವು ಅವೇಕನಿಂಗ್ ಮೆಡಿಟೇಷನ್ ಅಂತ ಕರಿತೀವಿ. ಇದರಿಂದ ಏನಾಗ್ತದಪ್ಪ ಅಂತಂದ್ರೆ, ನಾವು ಈ ದಿನ ಏನಾಗಬೇಕು ಎಂದು ಒಂದು ಪಾಸಿಟಿವ್ ಅಫರ್ಮೇಷನ್ ಮಾಡ್ಕೊಂಡು, ಅಂದ್ರೆ ನಾವು ಒಳ್ಳೆ ಉದ್ದೇಶವನ್ನ ನಾವು ಅಫರ್ಮೇಷನ್ ಮಾಡ್ಕೊಂಡು ನಾನು ಹೇಳೋ ಅಂತ ವಿಧಾನವನ್ನ ಪಾಲನೆ ಮಾಡಿದ್ರೆ ನಾವು ಅಂದುಕೊಂಡಿರುವಂತಹ ಅಫರ್ಮೇಷನ್ ಫಲಿತಾಂಶ ನಮ್ಗೆ ಸಿಗುತ್ತೆ ಮಾಸ್ಟರ್ಸ್. ಅಂದ್ರೆ ಆ ದಿನವನ್ನ ನಾವು ಇದನ್ನ ಮುಂದೆ ಹೇಳೋ ಅಂತದನ್ನ ಹೇಳ್ಕೊಂಡು ಧ್ಯಾನವನ್ನ ಮಾಡ್ಕೊಂಡ್ರೆ ಇಡೀ ದಿನವನ್ನ ನಾವು ಅದ್ಭುತವಾಗಿ ಇಟ್ಕೋಬಹುದು ಮಾಸ್ಟರ್ಸ್. ಇದನ್ನ ಯಾವ ತರಪ್ಪ ಈ ಧ್ಯಾನ ಮಾಡೋದು ಅಂದ್ರೆ, ನಾವು ಒಂದು ಬೆಡ್ನ ಮೇಲೆ ಮಲ್ಕೊಂಡಿರ್ತೀವಿ. ಬೆನ್ನನ್ನ ಕೆಳಭಾಗ ಅಂದ್ರೆ ನಾವು ಹೀಗೆ ಯಾವ ತರ ಮಲ್ಕೋತೀವಿ ಆ ತರ ಬೆನ್ನು ಕೆಳಗಡೆಗೆ ಹಾಕೊಂಡಿರ್ತೀವಿ. ಬೆನ್ನಿನ ಕೆಳಗೆ ಮಾಡ್ಕೊಂಡು ಮಲ್ಕೋಬೇಕು. ಎರಡು ಕೈಗಳನ್ನ ನಾವು ನಮ್ಮ ಶರೀರದ ಪಕ್ಕದಲ್ಲಾದ್ರೂ ಇಟ್ಕೋಬಹುದು, ಅಥವಾ ನಮ್ಮ ಹೊಟ್ಟೆಯ ಮೇಲಾದ್ರೂ ಎರಡು ಕೈಗಳನ್ನ ಇಟ್ಕೋಬಹುದು ಮಾಸ್ಟರ್ಸ್. ಹಾಗೆ ನಮಗೆ ಉಚ್ಛ್ವಾಸ ಮತ್ತು ನಿಶ್ವಾಸ ಮಾಡುವುದು ಗೊತ್ತಾಗತ್ತೆ. ಅಂದ್ರೆ ನಾವೀಗ ಹೊಟ್ಟೆ ಮೇಲೆ ಕೈ ಇಟ್ಕೋದು, ಶರೀರದ ಪಕ್ಕದಲ್ಲಾದ್ರೂ ನಾವು ಈ ತರ ಇಟ್ಕೋಬಹುದು. ಅಂದ್ರೆ ಅಮೃತ ಹಸ್ತ ಅಂತ ಹೇಳ್ತೀವಿ ಇದಕ್ಕೆ. ಆ ತರ ಅಮೃತ ಹಸ್ತ ಅಂದ್ರೆ ಶರೀರದ ಪಕ್ಕದಲ್ಲಾದ್ರೂ, ಅಂದ್ರೆ ಅಂಗೈಗಳು ಮೇಲೆ ಇರ್ಬೇಕು, ಈ ತರ ಆದ್ರೂ ಇಟ್ಕೊಂಡು ಮಲ್ಕೋಬಹುದು. ಅಥವಾ ನಾವು ಹೊಟ್ಟೆ ಅಂದ್ರೆ ಕೈಗಳೆರಡು ಹೊಟ್ಟೆ ಮೇಲೆ ಈ ತರ ಪಕ್ಕ ಇಟ್ಕೊಂಡು ನಾವು ಅವಾಗ ಅದನ್ನ ಇಟ್ಕೊಂಡಾಗ ನಮ್ಗೆ ಉಚ್ಛ್ವಾಸ ಮತ್ತು ನಿಶ್ವಾಸ ಮಾಡೋದು ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಉಚ್ಛ್ವಾಸ ಮಾಡುವಾಗ ಹೊಟ್ಟೆ ಮೇಲಕ್ಕೆ ಬರುತ್ತೆ, ನಿಶ್ವಾಸ ಮಾಡುವಾಗ ಹೊಟ್ಟೆ ಕೆಳಗಡೆಗೆ ಹೋಗುತ್ತೆ.
ಈ ತರ ನಾವು ಅಂದ್ರೆ ಉಚ್ಛ್ವಾಸ ನಿಶ್ವಾಸವನ್ನ ಮಾಡ್ಕೊಂಡು ಶರೀರದ ಆ ತರ ಹೊಟ್ಟೆ ಮೇಲೆ ಇಟ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಾವು ಅಮೃತ ಹಸ್ತವನ್ನ ಶರೀರದ ಪಕ್ಕದಲ್ಲಿ ಇಟ್ಕೊಂಡು ನಾವು ಹೇಳ್ಕೋಬಹುದು ಮಾಸ್ಟರ್ಸ್. ಅಂದ್ರೆ ಮೊದಲನೇ ಉದ್ದೇಶ ಹೇಗಿರ್ಬೇಕಪ್ಪ ಅಂದ್ರೆ ನಾವೀಗ ಶರೀರದ ಹೊಟ್ಟೆ ಮೇಲಾದ್ರೂ ಕೈಗಳನ್ನ ಇಟ್ಕೋಬಹುದು, ಅಥವಾ ಪಕ್ಕದಲ್ಲಾದ್ರೂ ನಾವು ಅಮೃತ ಹಸ್ತವನ್ನ ಇಟ್ಕೊಂಡು ನಮ್ಮ ಉದ್ದೇಶ ಹೇಗಿರ್ಬೇಕು ಅಂತಂದ್ರೆ ನಾವು ಮಲ್ಕೊಂಡಾಗ ನಿದ್ದೆ ಮಾಡೋದಕ್ಕಿಂತ 5 ನಿಮಿಷ ಮುಂಚಿತವಾಗಿ ಇದನ್ನ ಅಭ್ಯಾಸ ಮಾಡ್ಬೇಕು ಮಾಸ್ಟರ್ಸ್. ಅಂದ್ರೆ ನಾನೀಗ ಹೇಳ್ತೀನಿ ಏನ್ ಹೇಳ್ಕೋಬೇಕು ಅನ್ನೋದನ್ನ ನಾನು ಹೀಗೆ ಹೇಳ್ತೀನಿ. ಇದನ್ನ ನಾವು ನಿದ್ದೆ ಮಾಡೋದಕ್ಕಿಂತ 5 ನಿಮಿಷ ಮುಂಚಿತವಾಗಿ ನಾವು ಇದನ್ನ ಅಭ್ಯಾಸ ಮಾಡ್ಬೇಕು. ಅಂದ್ರೆ ಬೆನ್ನ ಮೇಲೆ ಮಲ್ಕೊಂಡಿರ್ತೀವಿ ನಾವು, ಅಂದ್ರೆ ನಾರ್ಮಲ್ ಆಗಿ ಈ ತರ ಮಡ್ಕೊಂಡಿರ್ತೀವಿ, ಬೆನ್ನು ಕೆಳಗಡೆ ಇರುತ್ತೆ, ನಾವು ಕೈಗಳನ್ನ ಪಕ್ಕದಲ್ಲಾದ್ರೂ ಇಟ್ಕೊಂಡಿರ್ತೀವಿ ಅಥವಾ ಹೊಟ್ಟೆ ಮೇಲಾದ್ರೂ ಇಟ್ಕೊಂಡಿರ್ತೀವಿ. ನಾವ್ ಅಂದ್ರೆ ನಿದ್ದೆ ಮಾಡೋದಕ್ಕಿಂತ 5 ನಿಮಿಷ ಮುಂಚಿತವಾಗಿ ಇದನ್ನ ಹೇಳ್ಕೋಬೇಕು. ಏನಂತ ಹೇಳ್ಕೋಬೇಕಪ್ಪ ಅಂತಂದ್ರೆ, ಈ ದಿನ ನಾನು ಇಡೀ ದಿವಸ ಶುರುವಾದಾಗಿನಿಂದ ಕೊನೆಯವರೆಗೂ ಹೃತ್ಪೂರ್ವಕವಾಗಿ ನಾನು ಪ್ರತಿಯೊಂದನ್ನು ಸ್ವೀಕಾರ ಮಾಡುತ್ತೇನೆ, ಯಾವುದನ್ನು ಅನವಶ್ಯಕವಾಗಿ ಹೆಚ್ಚಾಗಿ ತೆಗೆದುಕೊಳ್ಳುವುದಿಲ್ಲ. ಅಂದ್ರೆ ನಾನು ಹೃದಯಕ್ಕೆ ಯಾವುದೇ ವಿಷಯವನ್ನ ಹೆಚ್ಚಾಗಿ ತೆಗೆದುಕೊಳ್ಳೋದಿಲ್ಲ, ಎಲ್ಲವನ್ನು ಟೇಕ್ ಇಟ್ ಈಸಿ, ಅಂದ್ರೆ ಎಲ್ಲಾನು ಈಸಿಯಾಗಿ ಎಂಥದೇ ವಿಷಯ ಬಂದ್ರು ಅಂದ್ರೆ ಏನ್ ಹೇಳ್ಕೋಬೇಕಪ್ಪ ಅಂದ್ರೆ ಈ ದಿನ ನಾನು ಇಡೀ ದಿವಸ ಶುರು ಮಾಡಿದಾಗಿನಿಂದ ಕೊನೆಯವರೆಗೂ ಹೃತ್ಪೂರ್ವಕವಾಗಿ ನಾನು ಪ್ರತಿಯೊಂದನ್ನು ಸ್ವೀಕಾರ ಮಾಡುತ್ತೇನೆ. ನಾನು ಹೃದಯಕ್ಕೆ ಅಂದ್ರೆ ಯಾವುದೇ ವಿಷಯವನ್ನ ಹೃದಯಕ್ಕೆ ತಟ್ಟುವಷ್ಟು ಹೆಚ್ಚಾಗಿ ತೆಗೆದುಕೊಳ್ಳುವುದಿಲ್ಲ, ಎಲ್ಲಾ ವಿಷಯವನ್ನು ನಾನು ಈಸಿಯಾಗಿ ತೆಗೆದುಕೊಳ್ತೇನೆ ಅಂತ. ಅಂದ್ರೆ ಇದನ್ನ ನಾವು ಉಸಿರು ತೆಗೆದುಕೊಳ್ಳುವಾಗ ಅಂದ್ರೆ ಮಲ್ಕೊಂತೀವಲ್ವಾ, ಅವಾಗ ನಾವು ಉಸಿರನ್ನ ಒಳಗಡೆ ತೆಗೆದುಕೊಳ್ಳುವಾಗ ಇದನ್ನ ಹೇಳ್ಕೋಬೇಕು. ಈ ದಿನ ಶುರು ಮಾಡಿದಾಗಿನಿಂದ ಕೊನೆಯವರೆಗೂ ಹೃತ್ಪೂರ್ವಕವಾಗಿ ನಾನು ಪ್ರತಿಯೊಂದನ್ನು ಸ್ವೀಕಾರ ಮಾಡುತ್ತೇನೆ, ಯಾವುದನ್ನು ಅನವಶ್ಯಕವಾಗಿ ಹೆಚ್ಚಾಗಿ ತೆಗೆದುಕೊಳ್ಳೋದಿಲ್ಲ ಅಂತ. ಇದನ್ನ ನಾವು ಉಸಿರನ್ನ ತಗೊಳ್ಳುವಾಗ ನೀವು ಒಂದು 5-6 ಬಾರಿ ಹೇಳ್ಕೊಬಹುದು ಮಾಸ್ಟರ್ಸ್ ಇದನ್ನ. ಹಾಗೇನೆ ಶ್ವಾಸ ಬಿಡುವಾಗ ಏನ್ ಹೇಳ್ಕೋಬೇಕಪ್ಪ ಅಂದ್ರೆ, ಈ ದಿನದ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ನಾನು ಸಹಾನುಭೂತಿಯಿಂದ ಸ್ವೀಕಾರ ಮಾಡುತ್ತೇನೆ ಅಂತ ಇದನ್ನ ಉಸಿರು ಬಿಡುವಾಗ ಹೇಳ್ಕೋಬೇಕು. ಏನಂತ ಹೇಳ್ಕೋಬೇಕು? ಉಸಿರು ಬಿಡುವಾಗ ಈ ದಿನದ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ನಾನು ಸಹಾನುಭೂತಿಯಿಂದ ಸ್ವೀಕಾರ ಮಾಡುತ್ತೇನೆ ಅಂತ ಶ್ವಾಸ ಬಿಡುವಾಗ ಇದನ್ನ ಹೇಳ್ಕೋಬೇಕು. ನೀವು ಇದನ್ನ 5-6 ಬಾರಿ ಹೇಳ್ಕೋಬಹುದು ಮಾಸ್ಟರ್ಸ್. ಇದನ್ನ ನಾವು ಧ್ಯಾನ ಮಾಡೋದಕ್ಕಿಂತ ಮುಂಚಿತವಾಗಿ 5 ನಿಮಿಷಗಳ ಮುಂಚಿತವಾಗಿ ಹೇಳ್ಕೋಬೇಕು. ಹಾಗೇನೆ ಆನಾಪಾನ ಸತಿ ಧ್ಯಾನವನ್ನ ಮುಂದುವರಿಸಬಹುದು. ಅಂದ್ರೆ ಧ್ಯಾನ ಮಾಡೋದಕ್ಕಿಂತ 5 ನಿಮಿಷ ಮುಂಚಿತವಾಗಿ ನಾವು ಇದನ್ನ ಹೇಳ್ಕೊಂಡು ಹಾಗೇನೆ ಆನಾಪಾನ ಸತಿ ಧ್ಯಾನವನ್ನ ಮುಂದುವರಿಸಬಹುದು. ಅಥವಾ ನಿದ್ದೆಯನ್ನ ಮಾಡ್ಬೇಕಾದ್ರೆ 5 ನಿಮಿಷ ಮುಂಚಿತವಾಗಿ ಇದನ್ನ ಹೇಳ್ಕೊಂಡು ಹಾಗೆ ನಿದ್ದೆನಾದ್ರೂ ಮಾಡ್ಬೋದು. ನಿದ್ದೆ ಮಾಡೋದಕ್ಕಿಂತ 5 ನಿಮಿಷ ಮುಂಚಿತವಾಗ್ಲಾದ್ರೂ ಹೇಳ್ಕೋಬಹುದು, ಅಥವಾ ಆನಾಪಾನ ಸತಿ ಧ್ಯಾನಕ್ಕೆ ಹೋಗೋದಕ್ಕಿಂತ 5 ನಿಮಿಷ ಮುಂಚಿತವಾಗ್ಲಿ ನಾವು ಹೇಳ್ಕೊಂಡು ಹಾಗೇನೆ ನಾವು ಆನಾಪಾನ ಸತಿ ಧ್ಯಾನವನ್ನ ಮುಂದುವರಿಸಬಹುದು ಮಾಸ್ಟರ್ಸ್. ಇದನ್ನ ನಾವು ಹೇಳ್ಕೊಂಡ್ರೆ ನಾವು ಅಂದ್ರೆ 24 ಗಂಟೆಗಳ ಕಾರ್ಯ ರೂಪದಲ್ಲಿ ಇರುತ್ತೆ ಮಾಸ್ಟರ್ಸ್. ಈ ಅಫರ್ಮೇಷನ್ ಅನ್ನೋದು ನಾವು ಹೇಳ್ಕೊಂಡಾಗ ಅದು 24 ಗಂಟೆಗಳ ಕಾಲ ಕಾರ್ಯರೂಪದಲ್ಲಿ ಇರುತ್ತೆ. ಆ ದಿನವನ್ನೆಲ್ಲ ನಾವು ನಮ್ಗೆ ಹೇಗ್ ಬೇಕೋ ಆ ತರ ನಮ್ಮ ದಿನವನ್ನ ನಾವು ಇಟ್ಕೋಬಹುದು ಮಾಸ್ಟರ್ಸ್. ಇದಿಷ್ಟು ಅಂದ್ರೆ ಅವೇಕನಿಂಗ್ ಮೆಡಿಟೇಷನ್ ಅಂದ್ರೆ ಇಡೀ ದಿನವನ್ನ ವಿನ್ಯಾಸಗೊಳಿಸಲು ಜಾಗೃತಿ ಧ್ಯಾನವನ್ನ ಅಭ್ಯಾಸ ಮಾಡು ಅನ್ನೋದಕ್ಕೆ ಇದಿಷ್ಟು ಟಾಪಿಕ್ ಮಾಸ್ಟರ್. ಇದಿಷ್ಟು ಅವಕಾಶವನ್ನ ಕೊಟ್ಟಂತ ನನ್ಗೆ ಈ ವೇದಿಕೆಗೂ ಮತ್ತೆ ಸುತೇಜ ಭಟ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಧನ್ಯವಾದಗಳು ಲಕ್ಷ್ಮಿ ಮೇಡಮ್, ಚೆನ್ನಾಗಿ ಹೇಳಿದ್ರಿ. ನೀವು ಜಾಗೃತಿ ಧ್ಯಾನದಿಂದ ನಮ್ಮ ಇಡೀ ದಿನವನ್ನ ಯಾವ ತರ ಆನಂದವಾಗಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ, ಅಫರ್ಮೇಷನ್ ಯಾವ ತರ ಬರ್ಕೋಬೇಕು ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ತೀರಿ ಮೇಡಮ್. ಹಾಗೆ ಪ್ರತಿನಿತ್ಯ ನೀವು ಮಧ್ಯಾಹ್ನ ಟೈಮ್ನಲ್ಲಿ ಪ್ರತಿನಿತ್ಯ ಎಡಬಿಡದೆ ನಿರೂಪಣೆ ಮಾಡ್ತಿದ್ದೀರಾ, ಮತ್ತೆ ಟಾಪಿಕ್ ಕೊಡ್ತಿದ್ದೀರಾ. ಬೆಳಗ್ಗೆ ಸಮಯದಲ್ಲಿ ಮಾರಲ್ ಸೈನ್ಸ್ ಬಗ್ಗೆ ಸ್ವಾಧ್ಯಾಯ ಮಾಡ್ತಿದ್ದೀರಾ, ಚೆನ್ನಾಗಿದೆ. ತುಂಬಾ ಧನ್ಯವಾದಗಳು ಮೇಡಮ್. ನೆಕ್ಸ್ಟ್ ತಗೊಳ್ಳ ಮೇಡಮ್ ಮಧುರಾ ಮೇಡಮ್ ಆದ ನಂತರ ಮಾಸ್ಟರ್ಸ್ 3 ಮಾಸ್ಟರ್ಸ್ ಆದ ನಂತರ ಕ್ವಶನ್ ತಗೊಳ್ಳೋಣ. ಇವಾಗ ಮಧುರಾ ಮೇಡಮ್ಗೆ ವೆಲ್ಕಮ್ ಮಾಡೋಣ. ಇವರು ಹೆಸರಿಗೆ ತಕ್ಕ ಹಾಗೆ ಮಧುರಾ
ಮತ್ತೆ ಮನೆ ಮದ್ದುಗಳ ಒಡತಿ ಅಂತ ಹೇಳ್ಬೋದು. ಯಾವುದೇ ಕೇಳಿದ್ರು ಅವರು ತಕ್ಷಣ ಹೇಳ್ತಾರೆ. ಮೇಡಮ್ ಇವತ್ತು ಯಾವ ಟಾಪಿಕ್ ತಗೊಂತಾರೆ ನೋಡೋಣ. ಮುದ್ರಾ ಮೇಡಮ್, ನಿಮಗೆ ಆತ್ಮೀಯ ಸ್ವಾಗತ. ವೆಲ್ಕಮ್ ಮೇಡಮ್, ಓವರ್ ಟು ಯು. ಥ್ಯಾಂಕ್ ಯು ತೇಜ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಹಾಗೆ ಲಕ್ಷ್ಮಿ ಮೇಡಮ್, ನಿಮಗೂ ಕೂಡ ನಮಸ್ತೆ. ನಮಸ್ತೆ ಮೇಡಮ್. ಹಾಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದು ನಮ್ಮ ಗುರುಗಳಾದ ಪತ್ರಿಜಿ ಅವರಿಗೂ ಹಾಗೂ ಈ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಅನಂತ ಅನಂತ ಪ್ರಣಾಮಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ನಾನು ತಗೊಂಡಿರುವಂತ ಒಂದು ಉಪನ್ಯಾಸ ಅಂದ್ರೆ ಪ್ರಣವ ಸ್ವರೂಪ ಓಂ ಮಂತ್ರ ಪಠಿಸಿ ಸರ್ವ ರೋಗ ನಿವಾರಿಸಿ ಅಂತ. ಎಲ್ರಿಗೂ ಗೊತ್ತು ಓಂಕಾರ ಅಂದ್ರೆ, ಯಾರಿಗೂ ಗೊತ್ತಿಲ್ಲದವರು ಇಲ್ಲ. ಪ್ರತಿಯೊಂದು ನಮ್ಮ ಒಂದು ಏನೇ ಒಂದು ಕಾರ್ಯ ಮಾಡ್ಬೇಕು ಅಥವಾ ಏನೇ ಒಂದು ಮನೆಯಲ್ಲಿ ಸ್ಟಾರ್ಟ್ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಪುನಸ್ಕಾರ, ಪ್ರತಿಯೊಂದಕ್ಕೂ ಓಂಕಾರ ತುಂಬಾ ಅಗತ್ಯ. ಓಂಕಾರ ಇಲ್ಲದೆ ನಾವು ಯಾವುದನ್ನು ಸ್ಟಾರ್ಟೇ ಮಾಡಲ್ಲ ಅಂತ ಗೊತ್ತು. ಅದು ಹೇಗೆ ನಮ್ಮ ಜೀವನದ ಮೇಲೆ ಅಂದ್ರೆ ಪ್ರಭಾವ ಬೀರುತ್ತೆ, ಅದರಿಂದ ಏನೇನ್ ಲಾಭ ಆಗುತ್ತೆ ಅಂತ ನಾವು ಇವತ್ತು ನೋಡ್ಕೋಣ. ಅಂದ್ರೆ ಮಾನವ ಜೀವನದಲ್ಲಿ ಆರೋಗ್ಯವೇ ಅತ್ಯಂತ ಮುಖ್ಯ ಅಂತ ಹೇಳ್ತೀವಿ. ದೇಹ ಆರೋಗ್ಯವಾಗಿರ್ಬೇಕು ಅಂದ್ರೆ ಮನಸ್ಸು ಶಾಂತವಾಗಿರ್ಬೇಕು ಅಂತ ಹೇಳ್ತೀವಿ, ಮತ್ತು ಆತ್ಮ ಶುದ್ಧವಾಗಿರ್ಬೇಕು. ಆಗ ಮಾತ್ರ ನಿಜವಾದ ಜೀವನ ಸಂತೋಷದಾಯಕವಾಗಿರುತ್ತೆ ಅಂತ ಹೇಳ್ತೀವಿ. ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅನೇಕ ವಿಧಾನಗಳನ್ನು ಪ್ರಯೋಗಿಸುತ್ತೇವೆ. ಉದಾಹರಣೆಗಿರ್ಬೋದು, ಆಹಾರದಲ್ಲಿ ಇರ್ಬೋದು, ವ್ಯಾಯಾಮ ಇರ್ಬೋದು, ಔಷಧಿ ತಗೊಳ್ತಾ ಇರ್ಬೋದು, ಅಂದ್ರೆ ಪ್ರತಿಯೊಂದು ಅಂದ್ರೆ ಯೋಗಾಸನ ಇರ್ಬೋದು, ಪ್ರತಿಯೊಂದು ನಾವು ಮಾಡ್ತಾ ಇರ್ತೇವೆ ಯಾಕಂದ್ರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ. ಆದ್ರೆ ನಮ್ಮ ಶಾಶ್ವತ ಸಂಸ್ಕೃತಿಯ ಒಂದು ಅದ್ಭುತ ಶಕ್ತಿ ಇದೆ ಅಂದ್ರೆ ಅದೇ ಓಂಕಾರಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟೊಂದು ಮುಖ್ಯ ಅಂತ. ಅಂದ್ರೆ ಹಿಂದೂ ಧರ್ಮದ ಅನುಸಾರ ಪ್ರಣವ ಮಂತ್ರ ಓಂಗೆ ತನ್ನದೇ ಆದ ಮಹತ್ವ ಇದೆ. ಓಂ ಉಚ್ಚಾರ ಮಾಡದೆ ಯಾವುದೇ ಪೂಜೆಗಳು ಶುರುವಾಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಶುರುವಾಗೋದಿಲ್ಲ, ಸಂಪೂರ್ಣವಾಗೋದಿಲ್ಲ ಅಂತ ಇದೆ. ಮಂತ್ರಗಳಲ್ಲಿ ಓಂ ಉಚ್ಚಾರ ಮಾಡದ ಶುರುವಾಗದ ಮಂತ್ರ ಹೇಗೆ ಪೂರ್ಣಗೊಳ್ಳುತ್ತಾನೆ ಅಂತಾನೂ ಕೂಡ ಹೇಳ್ತಾರೆ. ಆದ್ರೆ ಓಂ ಕೇವಲ ಧಾರ್ಮಿಕ ಮಹತ್ವ ಅಲ್ಲ, ಶಾರೀರಿಕ ಮಹತ್ವ ಕೂಡ ಇದೆ ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ ಓಂಕಾರ ವೇದಗಳಲ್ಲೂ ಕೂಡ ಅದಕ್ಕೆ ಪ್ರಣವ ಮಂತ್ರ ಅಂತ ಕರೀತಾರೆ. ಭಾರತೀಯ ಸಂಸ್ಕೃತಿಯ ಮೂಲ ವೇದ ಉಪನಿಷತ್ತುಗಳ ತತ್ವ ಸಾರವೇ ಓಂ. ಓಂಕಾರವನ್ನು ಪರಮಾತ್ಮನ ಪ್ರತಿರೂಪವೆಂದು, ಶಬ್ದದ ರೂಪದಲ್ಲಿ ವ್ಯಕ್ತವಾದ ಬ್ರಹ್ಮವೆಂದು ಕೂಡ ಹೇಳ್ತಾರೆ. ಹಾಗಾದ್ರೆ ಓಂಕಾರದ ಅರ್ಥ 3 ಅಕ್ಷರಗಳಲ್ಲಿ ಕೂಡಿದೆ. ಅದನ್ನೇನು ಅಂತ ನಾವು ತಿಳ್ಕೊಳ್ಳೋಣ. ಆ ಪ್ಲಸ್ ಉ ಪ್ಲಸ್ ಮ ಅಂದ್ರೆ ಆ ಓ ಮ ಅಂತ ಹೇಳ್ತೀವಿ. 3 ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ. ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಧಾರ್ಮಿಕವಾಗಿ ನಾವು ನೋಡೋದು ಅಥವಾ ಆಧ್ಯಾತ್ಮಿಕ. ಅದನ್ನೇ ಜಾಗೃತ ಸ್ಥಿತಿ, ಸ್ವಪ್ನ ಸ್ಥಿತಿ, ಸುಷುಪ್ತಿ ಸ್ಥಿತಿ ಅಂತ ಹೇಳ್ತಾರೆ. ಅಂದ್ರೆ ಈ 3 ಸೇರಿ ಸೃಷ್ಟಿ, ಸ್ಥಿತಿ, ಲಯ ಅಂದ್ರೆ ಬ್ರಹ್ಮಾಂಡದ ಸಂಪೂರ್ಣ ಚಕ್ರವನ್ನು ಸೂಚಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಹಾಗಾಗಿ ಓಂಕಾರವೆಂದರೆ ಪರಮಾತ್ಮನ ಒಂದು ಶಬ್ದ ರೂಪ ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ನಮ್ಮ ದೇಹದಲ್ಲಿ 7 ಚಕ್ರಗಳಿಗೂ ಅಂದ್ರೆ ಪ್ರತಿಯೊಂದಕ್ಕೂ ನಮ್ಮ ದೇಹದಲ್ಲಿ 7 ಚಕ್ರಗಳು ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಬಣ್ಣ, ಶಕ್ತಿ ಇರುತ್ತೆ. ಅದೇ ಓಂಕಾರ ಎಲ್ಲ ಚಕ್ರಗಳಿಗೂ ಪ್ರಾಣ ಶಕ್ತಿ ನೀಡುವಂತಹ ಒಂದು ಪರಮನಾದ ಅಂತ ಹೇಳ್ಬೋದು. ಹಾಗಾದ್ರೆ ಓಂಕಾರದ ಆರಂಭದ ಆ ಉಮ ಕ್ರಮವಾಗಿ ಗಂಟಲು, ಹೃದಯ, ತಲೆಯೊಳಗೆ ಚಲಿಸಿ ಕೊನೆಯಲ್ಲಿ ಆಜ್ಞಾ ಮತ್ತು ಸಹಸ್ರಾರ ಚಕ್ರಗಳನ್ನು ಜಾಗೃತಗೊಳಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇದು 7 ಚಕ್ರಗಳಿಗೂ ಜೀವವನ್ನು ತುಂಬುವ ಒಂದು ಮಹಾಮಂತ್ರ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಇದು ಮಣಿಪೂರಕ ಚಕ್ರಕ್ಕೆ ತುಂಬಾ ಹತ್ರ ಅಂತ ಹೇಳ್ತೀವಿ. ಅಂದ್ರೆ ಇದರ ಪರಿಣಾಮ ಬಹಳ ಒಂದು ಸ್ಥಾನ ಪಡಿದೆ, ಒಂದು ವಿಶಿಷ್ಟ ಸ್ಥಾನ ಪಡಿದೆ ಅಂತ ಹೇಳ್ತಾರೆ. ಅಂದ್ರೆ ಇದು ನಾಭಿಯ ಹತ್ತಿರ ಇರುತ್ತೆ ಮಣಿಪೂರಕ ಚಕ್ರ. ಅದನ್ನು ಉಚ್ಚರಿಸುವಾಗ ಅಂದ್ರೆ ಸೂರ್ಯನ ಕೇಂದ್ರ ಬಿಂದು ಅಂತ ಹೇಳ್ತಾರೆ. ಅಂದ್ರೆ ಅದನ್ನು ಉಚ್ಚರಿಸುವಾಗ ನಾದ ಹೊಟ್ಟೆ ಭಾಗದಿಂದ ಸ್ಟಾರ್ಟ್ ಆಗುತ್ತೆ. ಓ ಎನ್ನುವ ಶಬ್ದ ಹೊಟ್ಟೆಯ ಭಾಗದಿಂದ ಆಳವಾಗಿ ಸ್ಪಂದನೆ ಕೊಡ್ತಾ ಇರುತ್ತೆ. ಅದಕ್ಕಾಗಿ ಓಂಕಾರವು ಜಪವು ಕೇವಲ ಗಂಟಲಿನ ಶಬ್ದವಲ್ಲ, ಅದು ನಾಭಿಯಿಂದ ಪ್ರಾರಂಭವಾಗಿ ಹೃದಯವರೆಗೂ ನಂತರ ತಲೆಯವರೆಗೂ ಬರುತ್ತದೆ ಅಂತ ಹೇಳ್ತಾರೆ. ಈ ಪ್ರವಾಹವೇ ದೇಹವನ್ನು ಶುದ್ಧಗೊಳಿಸಿ ಚಕ್ರಗಳನ್ನು ಜಾಗೃತಗೊಳಿಸುತ್ತದೆ ಅಂತಾನೂ ಕೂಡ ಹೇಳ್ತಾರೆ.
ಅದಕ್ಕಾಗಿ ಓಂಕಾರಕ್ಕೆ ಅನೇಕ ಇದೆ. ಅಂದ್ರೆ ಇದು ಯೋಗದ ಪ್ರಕಾರ ಹೇಳೋದಾದ್ರೆ ಓಂಕಾರವು ಮಣಿಪೂರಕ ಚಕ್ರ, ಅನಾಹತ ಚಕ್ರ, ಆಜ್ಞಾ ಚಕ್ರಗಳಲ್ಲಿ ವಿಶೇಷ ಸ್ಥಾನ ನೀಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದನ್ನು ತುಂಬಾ ದೊಡ್ಡದು ಓಂಕಾರ. ನಾವು ವಿಸ್ತಾರ ಮಾಡಿ ಹೇಳಕ್ ಹೋದ್ರೆ ಈ ಚಕ್ರಗಳಿಗೂ ಇದಕ್ಕೆ ಹೇಗೆ ಸಂಬಂಧ ನೋಡಿದ್ರೆ ತುಂಬಾ ಸಮಯ ಬೇಕಾಗತ್ತೆ. ಆದ್ರೆ ನಾನು ಚಿಕ್ಕದಾಗಿ ಹೇಗೆ ಅಂತ ಹೇಳಿ, ಇದು ನಮ್ಮ ದೇಹದ ಮೇಲೆ ಅಥವಾ ನಮ್ಮ ಒಂದು ಮಾನಸಿಕ ಪರಿಸ್ಥಿತಿ ಮೇಲೆ ಹೇಗೆ ಕೆಲಸ ಮಾಡುತ್ತೆ. ಈ ಓಂಕಾರ ಹೇಳೋದ್ರಿಂದ, ನಾವು ಪ್ರತಿದಿನ ಪಠಣ ಮಾಡೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬಹುದು ಅಂತ ತುಂಬಾ ಸೂಕ್ಷ್ಮವಾಗಿ ಇವತ್ತು ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಸಮಯ ಅಂದ್ರೆ ನಮ್ಗೆ ಸ್ವಲ್ಪ ಕಡಿಮೆ ಇರುತ್ತೆ, ಇಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳಲಿಕ್ಕಾಗಲ್ಲ, ಒಂದ್ ಸ್ವಲ್ಪ ಹೇಳ್ತೀನಿ. ಅಂದ್ರೆ ಇದು ಓಂ ನಾದವನ್ನು ಪ್ರಣವ ಅಥವಾ ಓಂಕಾರ ನಾದ ಅಂತ ನಿಮ್ಗೆ ಗೊತ್ತಾ. ಇದು ಕೇವಲ ಆಧ್ಯಾತ್ಮಿಕ ಶಬ್ದವಲ್ಲ. ಇದು ದೇಹ, ಮನಸ್ಸು, ಪ್ರಾಣ, ಚಕ್ರಗಳು ಹಾಗೂ ನರಮಂಡಲದ ಮೇಲೆ ಅತ್ಯಂತ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಓಂಕಾರ ಅಂದ್ರೆ ಈ ಓಂಕಾರ ಮಾಡೋದ್ರಿಂದ ಅಥವಾ ಓಂಕಾರ ಜಪ ಮಾಡೋದ್ರಿಂದ ನಮ್ಮ ಕಾಯಿಲೆಗಳನ್ನ ನಾವು ಹೇಗೆ ಸುಧಾರಿಸ್ಕೋಬಹುದು, ಹೇಗೆ ಸಮತೋಲನವನ್ನು ಕಾಪಾಡ್ಕೊಳ್ಬಹುದು ಕೂಡ ನಾನು ಈಗ ಹೇಳ್ತೀನಿ ಯಾವ್ಯಾವುದಕ್ಕೆ ಇದನ್ನ ಬರುತ್ತೆ ಅಂತ. ಈಗ ಮಾನಸಿಕ ಒತ್ತಡ ಅಥವಾ ಡಿಪ್ರೆಷನ್ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಏನು ಒತ್ತಡ ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಒತ್ತಡ ಮಾಡ್ಕೊಳ್ತಾ ಇರ್ತೀವಿ, ಕಿರಿಕಿರಿ ಆಗ್ತಾ ಇರುತ್ತೆ ಮನಸ್ಸಿಗೆ. ಆ ಓಂಕಾರ ಹೇಳೋದ್ರಿಂದ ನಾವು ನರಮಂಡಲವನ್ನು ಶಾಂತಗೊಳಿಸ್ಕೊಳ್ತೀವಿ. ಆಗ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಅಂದ್ರೆ ಸಮತೋಲನಕ್ಕೆ ಬರುತ್ತೆ. ಆವಾಗ ಮನಸ್ಸು ಹಗುರಗೊಳ್ತಾ ಹೋಗುತ್ತೆ. ಆಗ ಮಾನಸಿಕ ಒತ್ತಡವನ್ನು ನಾವು ಸಮತೋಲನಲ್ಲಿ ಇಟ್ಕೊಳ್ಬಹುದು ಅಂತ ಹೇಳ್ಬೋದು. ಅದೇ ರೀತಿ ರಕ್ತದ ಒತ್ತಡ ಅಂದ್ರೆ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಅದನ್ನು ಕೂಡ ನಾವು ಓಂ ಜಪ ಮಾಡೋದ್ರಿಂದ ಅಂದ್ರೆ ಹೃದಯದ ಸ್ಪಂದನ ಸಾಮಾನ್ಯಗೊಳ್ತಾ ಹೋಗುತ್ತೆ. ಆಗ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಹೃದಯ ಸಂಬಂಧಿ ಸಮಸ್ಯೆಗಳು, ಈಗ ಸುಮಾರು ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ. ಈಗ ಅಸ್ತಮಾ ಇರ್ಬೋದು, ಅಥವಾ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ ಇರ್ಬೋದು, ಆತರ ಸಂಬಂಧಿಸಿದ್ದು ಅಂದ್ರೆ ತುಂಬಾ ಉಸಿರಾಟದ ಸಮಸ್ಯೆ ಇರ್ಬೋದು. ಆ ತರದ್ದೆಲ್ಲ ಕಾಯಿಲೆ ಇದ್ದಾಗ ಅದಕ್ಕೋಸ್ಕರ ನಾವು ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ಅಂದ್ರೆ ಹೃದಯಕ್ಕೆ ಆಮ್ಲಜನಕವನ್ನು ಪೂರೈಸ್ತಾ ಇರುತ್ತೆ ಓಂಕಾರ ಹೇಳಿದಾಗ. ಅಂದ್ರೆ ನಾವು ನಿಧಾನಗತಿಯಲ್ಲಿ ತೆಗೆದಾಗ ಅಂದ್ರೆ ನಮ್ಮ ರಕ್ತ ಸಂಚಾರ ಅಂದ್ರೆ ಆಮ್ಲಜನಕ ಸಮ ಪ್ರಮಾಣದಲ್ಲಿ ಹೋಗ್ತಾ ಇರುತ್ತೆ. ಆಗ ನಮಗೆ ಆಮ್ಲಜನಕ ಪೂರೈಕೆ ಆದಾಗ ನಮ್ಮ ಶ್ವಾಸಕೋಶದಲ್ಲಿ ಉಂಟಾದ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಆ ಹೃದಯದ ಸ್ಪಂದನ ಸಮತೋಲನಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅಜೀರ್ಣ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಅಲ್ಸರ್ ಇರ್ಬೋದು, ಅದೇ ರೀತಿ ಹೊಟ್ಟೆಗೆ ಸಂಬಂಧಿಸಿದ ಏನೇ ಕಾಯಿಲೆಗಳಿದ್ರು ಕೂಡ ಇದನ್ನ ನಿವಾರಣೆ ಮಾಡ್ಕೊಳ್ಳೋದು. ಅಂದ್ರೆ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಸಮತೋಲನ, ಯಾಕಂದ್ರೆ ನಮ್ಮ ಓಂಕಾರ ಸ್ಟಾರ್ಟ್ ಆಗೋದ್ರಿಂದ ನಮ್ಮ ನಾಭಿಯಿಂದ ಅಂದ್ರೆ ಮಣಿಪುರ ಚಕ್ರದಿಂದ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿಂದ ನಮ್ಮ ಓಂಕಾರ ಸ್ಟಾರ್ಟ್ ಆಗೋದ್ರಿಂದ ಅಲ್ಲಿ ಏನಾದ್ರು ಸಮಸ್ಯೆಗಳಿಂದಾಗಿದ್ದಾಗ ನಾವು ಓಂಕಾರವನ್ನು ಜಪ ಮಾಡ್ತಾ 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 ನಮ್ಮ ಹೊಟ್ಟೆ ಸಂಬಂಧಿಸ ಈಗ ಅಂದ್ರೆ ಅಜೀರ್ಣ, ಆತರ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಅಸಿಡಿಟಿ ಇರ್ಬೋದು, ಆಮೇಲೆ ಹೊಟ್ಟೆ ಸಂಬಂಧಿ ಸಣ್ಣ ಪುಟ್ಟ ಏನಾದ್ರು ಕಾಯಿಲೆಗಳಿದ್ರು ಕೂಡ ಇದರಿಂದ ನಿವಾರಣೆ ಮತ್ತೆ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಅಸ್ತಮಾ, ಶ್ವಾಸಕೋಶ ತೊಂದರೆಗಳಿದ್ರು ಕೂಡ ಉಸಿರಾಟ ಶಕ್ತಿಯನ್ನು ಜಾಗೃತ ಮಾಡ್ಕೊಂಡು ನಾವು ಅದನ್ನ ಅಂದ್ರೆ ಪಂಪ್ ಅಂದ್ರೆ ನಾವು ಹೇಗೆ ಉಸಿರಾಟವನ್ನು ಒಂದೇ ಸಮನೆ ಮಾಡ್ಕೊಂಡು ಅದರ ಚಲನೆಯನ್ನು ಒಂದೇ ರೀತಿ ಮಾಡ್ಕೊಂಡಾಗ ಶುದ್ಧಗೊಳಿಸಿದಾಗ ಶ್ವಾಸಕೋಶವು ಬಲಪಡಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಮೈಗ್ರೇನ್ ಮತ್ತು ತಲೆನೋವು, ಅದೇ ರೀತಿ ಮೈಗ್ರೇನ್ ಅಂದ್ರೆ ಮೆದುಳಿಗೆ ರಕ್ತ ಪ್ರಸರಣವನ್ನು ಸರಿಗೊಳಿಸುತ್ತೆ. ಅಂದ್ರೆ ಮೆದುಳಿಗೆ ರಕ್ತ ಪ್ರಸಾರ ಆಗುವುದು ಸಮವಾಗಿ ಹೋಗ್ತಾ ಇರುತ್ತೆ. ಅವಾಗ ನಮಗೆ ರಕ್ತ ಸಂಚಾರ ಅಡಚಣೆ ಆದಾಗ ನಮ್ಗೆ ಆ ರೀತಿ ತಲೆನೋವು ಬರೋದು, ಮೈಗ್ರೇನ್ ಬರೋದು ಆಗ್ತಾ ಇರುತ್ತೆ. ಅದು ಕರೆಕ್ಟ್ ಆಗಿ ಪ್ರಸರಣ ಆಗ್ತಾ ಇರೋದಾಗ ನಮ್ಗೆ ಆ ತರ ಮೈಗ್ರೇನ್ ಇರೋದು ಅಥವಾ ತಲೆನೋವು ಇರೋದು ಕಡಿಮೆ ಆಗ್ತಾ ಬರುತ್ತೆ. ಆಗ ನಮ್ಗೆ ಈ ತರ ತಲೆನೋವು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತ. ಅದೇ ರೀತಿ ಮಧುಮೇಹ ಇದ್ದವ್ರಿಗೆ ಅಂದ್ರೆ ಡಯಾಬಿಟಿಸ್ ಡಯಾಬಿಟಿಸ್ ಇದ್ದ ಹೆಚ್ಚಾಗಿ ಡಯಾಬಿಟಿಸ್ ಎಲ್ಲ ಯಾಕೆ ಬರುತ್ತೆ ಅಂದ್ರೆ ನಮ್ದು ಒತ್ತಡದಿಂದನೇ ಬರೋದು. ಅಂದ್ರೆ ಸ್ಟ್ರೆಸ್ ಇಂದಾನೇ ಆ ಕಾಯಿಲೆಗಳು ಜಾಸ್ತಿ ಆಗೋದು ಇವತ್ತಿನ ಕಾಲದಲ್ಲಿ. ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಅಂದ್ರೆ ನಾವು ಹೇಗೆ ಅಂದ್ರೆ ಮನಸ್ಸಿಗೆ ಶಾಂತಿಯನ್ನ ಮಾಡ್ಕೊಂಡಾಗ ನಮ್ಗೆ ಅದೊಂಥರ ಇನ್ಸುಲಿನ್ ತರ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದರ ಕಾರ್ಯಪ್ರವೃತ್ತಿ ಸುಧಾರಿಸ್ತಾ ಹೋಗುತ್ತೆ. ಅಂದ್ರೆ ಅದರಿಂದ ಚಟುವಟಿಕೆ ಏನಿದೆ ಅದು ಸುಧಾರಣೆ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಬಂದಾಗ ಇಮ್ಮಿಡಿಯೇಟ್ ಮಧುಮೇಹ ಸಮಸ್ಯೆಗಳನ್ನು ಕೂಡ ನಾವು ಅದರಲ್ಲಿ ನಿವಾರಣೆ ಮಾಡ್ಕೊಳ್ಬಹುದು ಅಂತ ಹೇಳ್ಬೋದು. ಅದೇ ರೀತಿ ಕೈ ಕಾಲುಗಳ ಕಂಪನಿ, ನಿದ್ರಾಹೀನತೆ, ತುಂಬಾ ಜನಕ್ಕೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ. ಎಷ್ಟೋ ಜನ ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ, ಔಷಧಿಗಳನ್ನ ತಗೊಳ್ತಾ ಇರ್ತಾರೆ, ಅಂದ್ರೆ ನಿದ್ದೆ ಬರಲ್ಲ ಅಂತ, ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತಿಲ್ಲ.
ಈ ಓಂಕಾರ ಹೇಳೋದ್ರಿಂದ ಕೂಡ ನಮ್ಮಲ್ಲಿ ಉಂಟಾಗಿರುವ ಅಂದ್ರೆ ನಿದ್ರೆಯ ಸಮಸ್ಯೆಗಳನ್ನು ಕೂಡ ನಾವು ನಿವಾರಿಸ್ಕೋಬಹುದು ಅಂತ ಹೇಳಿದೆ. ಅಂದ್ರೆ ಮೆದುಳಿಗೆ ಅದು ಆಲ್ಫಾ ತರ ಅಂದ್ರೆ ಅಲ್ಫಾ ಮತ್ತೆ ಥೀಟಾ ವೇವ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಸಮತೋಲನ ಇಡುತ್ತೆ, ಅದು ವೇರಿಯೇಷನ್ ಆಗಲ್ಲ. ಆಗ ಏನಾಗುತ್ತೆ, ನಮಗೆ ಸಮಸ್ಥಿತಿ ಇದ್ದಾಗ ನಮಗೆ ನಿದ್ರೆಯು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಅಂದ್ರೆ ಯಾರಿಗೆ ಹೆದರಿಕೆ ಇರ್ಬೋದು ಅಥವಾ ರೆಸ್ಟ್ಲೆಸ್ ತರ ಹೇಳ್ತೀವಲ್ಲ, ಅದೇನಾದ್ರು ಇದ್ರೂ ಕೂಡ ಆತಂಕವನ್ನು ದೂರ ಮಾಡುತ್ತೆ. ಅಂದ್ರೆ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸ್ಲಿಕ್ಕೆ, ಏಕಾಗ್ರತೆಯಿಂದ ಇರ್ಲಿಕ್ಕೆ, ಎಲ್ಲದಕ್ಕೂ ಕೂಡ ನಮಗೆ ಈಗ ಓಂಕಾರ ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಮತ್ತೆ ಇದರಲ್ಲಿ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಿಕೊಳ್ಳಿಕ್ಕೆ ಸಹಾಯವಾಗುತ್ತೆ ಅಂತ ಹೇಳುತ್ತೆ. ನಮ್ಮಲ್ಲಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಕೂಡ ಅನೇಕ ರೀತಿಯ ಕಾಯಿಲೆಗಳು ಬರುತ್ತೆ. ನಾವು ಅದನ್ನ ಅಂದ್ರೆ ಜಾಸ್ತಿ ಮಾಡ್ಕೊಳ್ತಾ ಹೋದಾಗ ನಮ್ಮಲ್ಲಿ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋದಾಗೆ ನಮ್ಮಲ್ಲಿ ಕಾಯಿಲೆಗಳು ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಆ ಶಕ್ತಿಯನ್ನು ಕೂಡ ನಾವು ಓಂಕಾರದಿಂದ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಥೈರಾಯ್ಡ್ ಸಮಸ್ಯೆ ಏನಾದ್ರು ಇದ್ರೆ ಕೂಡ, ಅಂದ್ರೆ ಗಂಟಲಲ್ಲಿ ಥೈರಾಯ್ಡ್ ಬರೋದು ಇಲ್ಲಿ ಶುದ್ಧಿ ಚಕ್ರ ಚೆನ್ನಾಗಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆ ಚಕ್ರ ಸರಿಯಾದಾಗ ನಮಗೆ ಈ ತರ ಥೈರಾಯ್ಡ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಥೈರಾಯ್ಡಿಗೂ ಕೂಡ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಸಂಶೋಧನೆಗಳಲ್ಲಿ ಗೊತ್ತಾಗಿದೆ. ಅಂದ್ರೆ ಥೈರಾಯ್ಡ್ ಮೇಲೆ ಸಕಾರಾತ್ಮಕ ಭಾವನೆಗಳು ಹೇರ್ತಾ ಬರುತ್ತೆ. ಆಗ ನಮ್ಗೆ ಏನಾದ್ರು ಅಲ್ಲಿದ್ದೇನಾದ್ರು ಪ್ರಾಬ್ಲಮ್ ಇದ್ರೆ ಕೂಡ ನಮ್ಗೆ ಕಡಿಮೆ ಆಗುತ್ತೆ. ಅದೇ ರೀತಿ ಅಜೀರ್ಣ, ಹೊಟ್ಟೆಯ ಕಾಯಿಲೆ ಇರ್ಬೋದು, ಅದು ಕೂಡ ಕಡಿಮೆ ಆಗುತ್ತೆ. ದೀರ್ಘವಾಗಿ ನಾವು ಉಸಿರಾಟ ಮಾಡ್ತೀವಿ, ಆಗ ಏನಾಗುತ್ತೆ, ಹೊಟ್ಟೆಯಿಂದ ನಾವು ಶಬ್ದ ಮಾಡಿದಾಗ ಹೊಟ್ಟೆಯಲ್ಲಿರೋ ಅಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳಿದ್ದಾಗ ಆ ನಾದ ಶಕ್ತಿ ನಾಭಿ ಚಕ್ರದಿಂದ ಸ್ಟಾರ್ಟ್ ಆಗೋದ್ರಿಂದ ಅಲ್ಲಿ ಏನಾದ್ರು ಅಜೀರ್ಣ, ಗ್ಯಾಸ್ಟ್ರಿಕ್, ಆಲ್ಸರ್ ಅಂತ ಪ್ರಾಬ್ಲಮ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಆತಂಕ, ಭಯ ಅಂತೂ ಅದು ಬೇಗನೆ ಕಡಿಮೆ ಆಗುತ್ತೆ ಓಂಕಾರ ಮಾಡೋದು. ಯಾಕಂದ್ರೆ ನಮಗೆ ಬೇಕಾಗಿರೋ ಓಂಕಾರ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ನಮ್ಮಲ್ಲಿ ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಶಾಂತತೆ ಬರುತ್ತೆ. ಈಗ ಹೇಗೆ ಧ್ಯಾನ ಮಾಡ್ತೀವಲ್ಲ ಅದೇ ರೀತಿ ಧ್ಯಾನಕ್ಕೆ ನಾವು ಇವತ್ತು ಒಂದು ಯೋಗಾಸನ ಇರ್ಲಿ, ಪ್ರಾಣಾಯಾಮ ಇರ್ಲಿ, ಧ್ಯಾನ ಇರ್ಲಿ, ಪ್ರತಿಯೊಂದು ಮಾಡೋಕ್ಕಿಂತ ಮೊದ್ಲು ನಾವು ಓಂಕಾರವನ್ನು ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏಕಾಗ್ರತೆ ಬರುತ್ತೆ. ನಾವು ಏನೇ ಕೆಲಸ ಮಾಡೋಕ್ಕೂ ನಮಗೊಂದು ಏಕಾಗ್ರತೆ. ಇಲ್ಲ ಅಂದ್ರೆ ನಮ್ಮ ಮನ್ಸು ಚಂಚಲ ಆಗ್ತಾ ಇರುತ್ತೆ. ನೋಡಿ, ಎಷ್ಟೋ ಜನ ಧ್ಯಾನ ನನ್ಗೆ ಚೆನ್ನಾಗ್ ಆಗ್ತಾ ಇಲ್ಲ, ಥಾಟ್ಸ್ಗಳೇ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಥಾಟ್ಸ್ಗಳು ಕೂಡ ಕಡಿಮೆ ಆಗ್ಬೇಕು ಅಂದ್ರೆ ಓಂಕಾರ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬಾ ಚೆನ್ನಾಗಿ ನಮ್ಗೆ ಧ್ಯಾನ ಕೂಡ ಚೆನ್ನಾಗುತ್ತೆ. ಆಮೇಲೆ ಯೋಗಾಸನ ಚೆನ್ನಾಗುತ್ತೆ, ಪ್ರಾಣಾಯಾಮ ಚೆನ್ನಾಗುತ್ತೆ. ಪ್ರತಿಯೊಂದಕ್ಕೂ ಕೂಡ ನಾವೀಗ ನಮ್ಗೆ ಓಂಕಾರ ತುಂಬಾ ಅಂದ್ರೆ ಅವಶ್ಯಕತೆ. ಓಂಕಾರದಿಂದ ಇವೆಲ್ಲ ಲಾಭಗಳು ಇದೆ. ಅಂದ್ರೆ ಇದೇನಂದ್ರೆ ದೇಹ ಮನಸ್ಸು ಶುದ್ಧಗೊಳಿಸುವುದಲ್ಲದೆ ಇದು ಚಕ್ರಗಳನ್ನು ಕೂಡ ಆಕ್ಟಿವ್ ಮಾಡ್ತಾ ಹೋಗುತ್ತೆ. ಇದು ಎಲ್ಲ ಚಕ್ರಗಳಿಗೂ ಕೂಡ ಉಪಯುಕ್ತವಾಗಿದೆ. ಇದು ಅಂದ್ರೆ ದೇಹದಲ್ಲಿರುವ ಈ ಚಕ್ರಕ್ಕೆ ಸಂಬಂಧಿಸಿದ ಈ ಚಕ್ರಕ್ಕೆ ಅಂತ ಇಲ್ಲ, 7 ಚಕ್ರಕ್ಕೂ ಕೂಡ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಓಂಕಾರ. ಅಂದ್ರೆ ಪ್ರತಿಯೊಬ್ಬರು ಇದನ್ನು ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ಸುಮಾರು ದಿನದಲ್ಲಿ ನಾವು ಒಂದು 10 ರಿಂದ 15 ನಿಮಿಷ ಮಾಡಿದ್ರೆ ಸಾಕು ಪ್ರತಿದಿನ. ಅಂದ್ರೆ ದಿನಕ್ಕೆ ಒಂದು 3 ಬಾರಿ ನಾವು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಓಂ ಅಂತ ಉಚ್ಚಾರ ಹೇಗೆ ನಾವು ನಿಧಾನವಾಗಿ ಉಚ್ಚಾರಿಸ್ಬೇಕು, ಅಂದ್ರೆ ತುಂಬಾ ಸ್ಪೀಡ್ ಆಗಿ ಓಂ ಅಂತ ಪ್ರೆಷರ್ ಹಾಕ್ಬಾರ್ದು, ಒತ್ತಡದಿಂದ ಅಂದ್ರೆ ಪ್ರೆಷರ್ ಹಾಕಿ ಮಾಡ್ಬೋದು. ನಿಧಾನವಾಗಿ ಓಂಕಾರ ಉಚ್ಚಾರಣೆ ಬರ್ಬೇಕು ಅಂತ, ನಿಧಾನ ಬರ್ಬೇಕು. ಅಂದ್ರೆ ಉಸಿರು ನಿಧಾನವಾಗಿ ತಗೋಬೇಕು, ನಿಧಾನವಾಗಿ ಬಿಡ್ಬೇಕು. ಅವಾಗ ದೇಹದ ಅಂದ್ರೆ ಎಲ್ಲ ಅಂಗಗಳು ಕೂಡ ಆಕ್ಟಿವ್ ಆಗುತ್ತೆ, ಚಕ್ರಗಳು ಕೂಡ ಆಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ದಿನಕ್ಕೊಂದ್ 3 ಬಾರಿ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಮನಸ್ಸಿಗೂ ಒಳ್ಳೇದು, ದೇಹಕ್ಕೂ ಒಳ್ಳೇದು, ಶಾಂತತೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಓಂಕಾರಗಳನ್ನು ಯಾರು ಮಾಡಬಾರ್ದು ಅಂತ ಬರುತ್ತೆ. ಸಾಮಾನ್ಯವಾಗಿ ಓಂಕಾರ ಎಲ್ಲರಿಗೂ ಆಗುತ್ತೆ, ಆದ್ರೆ ಅದ್ರಲ್ಲಿ ಸ್ವಲ್ಪ ಈಗ ಉಸಿರಾಟ ತೀವ್ರವಾದ ಉಸಿರಾಟ ಸಮಸ್ಯೆ ಇರುತ್ತೆ ನೋಡಿ, ಅವರಿಗೆ ಸ್ವಲ್ಪ ಮಾಡೋದು ಬೇಡ ಓಂಕಾರ ಅಂತ ಹೇಳ್ತಾರೆ. ಈಗ ಆಸ್ತಮ ಸಮಸ್ಯೆ ಇದ್ದವ್ರಿಗೆ ಸ್ವಲ್ಪ ಅಂದ್ರೆ ಅವರಿಗೆ ಪ್ರೆಷರ್ ಹಾಕ್ಲಿಕ್ಕೆ ಆಗಲ್ಲ, ಅಂದ್ರೆ ಉಸಿರು ತಗೊಳ್ಳಿಕ್ ಆಗಲ್ವಲ್ಲ, ಓಂ ಅಂತ ತಗೊಳ್ಳಿಕ್ ಆಗಲ್ಲ, ಅವ್ರಿಗೆ ಕೆಮ್ಮು ಬಂದಂಗ ಆಗ್ಬೋದು ಅಥವಾ ಉಸಿರು ಹಿಡ್ದಂಗ ಆಗ್ಬೋದು, ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾರೆ. ಆಮೇಲೆ ಹೃದಯಾಘಾತದಿಂದ ಚೇತನ ಅಂದ್ರೆ ಜಸ್ಟ್ ಆಪರೇಷನ್ ಆಗಿರುತ್ತೆ, ಹಾರ್ಟ್ ಆಪರೇಷನ್ ಅಂತವ್ರು ಮಾಡಬಾರ್ದು ಅಂತ. ಅಂದ್ರೆ ಆಪರೇಷನ್ ಆಗಿ ಸ್ವಲ್ಪ ದಿನದ ನಂತರ ಅಂದ್ರೆ ಕಂಪ್ಲೀಟ್ ಗುಣಮುಖವಾದ್ಮೇಲೆ ಓಂಕಾರ ಅಂದ್ರೆ ಹೇಳ್ಬೇಕು, ಓಂಕಾರ ನಾದ ಮಾಡಿ ಅಂತ ಹೇಳ್ತಾರೆ. ಅಲ್ಲಿಯ ತನಕ ಮಾಡೋದು ಬೇಡ ಅಂತ. ಮತ್ತೆ ಯಾವ್ದಾದ್ರು ಚಿಕಿತ್ಸೆ ಆದವರು, ಉದಾಹರಣೆಗೆ ಗಂಟ್ಲುದೇನಾರು ಆಪರೇಷನ್ ಇರ್ಬೋದು, ಹೊಟ್ಟೆದೇನಾರು ಇರ್ಬೋದು, ಹೃದಯದಿರ್ಬೋದು, ಅಂದ್ರೆ ದೇಹದ ಯಾವ್ದಾದ್ರು ಒಂದು ಭಾಗದಲ್ಲಿ ನಾವು ಆಪರೇಷನ್ ಆಗಿರುತ್ತೆ ಅವರಿಗೆ ಅಂದ್ರೆ ಈ ತರ ಅಂದ್ರೆ ಉಸಿರಾಟದ ಸಂಬಂಧಿಸಿದ್ದು ಯಾವ್ದಾದ್ರು ಇದ್ರೆ ಅಂದ್ರೆ ಹೊಟ್ಟೆ ಮತ್ತೆ ಹೃದಯ, ಗಂಟ್ಲು ಆ ತರದ್ದು. ಈಗ ಕಾಲೆಲ್ಲ ಆದ್ರೆ
ಆದ್ರೆ ಏನು ತೊಂದರೆ ಇಲ್ಲ ಓಂಕಾರ ಹೇಳಲಿಕ್ಕೆ. ಈ 3 ಪಾರ್ಟಲ್ಲಿ ಏನಾದ್ರು ಆಪರೇಷನ್ ಆದ್ರೆ ಓಂಕಾರ ಹೇಳು, ಯಾಕಂದ್ರೆ ಉಸಿರು ಇವು 3 ಮೇಲೆ ಡಿಪೆಂಡ್ ಆಗಿರುತ್ತಲ್ಲ ನಿಂತ್ಕೊಂಡಿರೋದು, ಅದಕ್ಕೋಸ್ಕರ ಬೇಡ ಅಂತ ಅಂದ್ರೆ ಒತ್ತಡ ಹಾಕಿ ತಗೊಳ್ತೀವಿ, ಅದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಬೇಡ ಅಂತ ಹೇಳ್ತಾನೆ. ಅದೇ ರೀತಿ ಗರ್ಭಿಣಿಯರು ಮಾಡಬಾರ್ದು. ಗರ್ಭಿಣಿಯರು ಯಾವಾಗ ಮಾಡ್ಬೋದು, ಲಾಸ್ಟ್ 1-2 ತಿಂಗಳು ಮಾಡಬಾರ್ದು ಅಂತ ಹೇಳಿ, ಯಾಕಂದ್ರೆ ಲಾಸ್ಟ್ ತಿಂಗಳು ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು ಅಂತ. ಅಂದ್ರೆ ಒತ್ತಡ ಹಾಕಿದ್ರೆ ಅಂದ್ರೆ ಮಗು ಮತ್ತು ಇವರಿಗೆ ಸ್ವಲ್ಪ ಏನಾದ್ರು ಸಮ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಆತರ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರೆಷರ್ ಹಾಕಿ ಮಾಡ್ಬೇಕಲ್ಲ, ಓಂಕಾರ ಅಂದ್ರೆ ನಾಭಿಯಿಂದಾನೇ ಸ್ಟಾರ್ಟ್ ಆಗ್ಬೇಕದು, ಅಂದ್ರೆ ಅಲ್ಲಿ ಒತ್ತಡ ಬರುತ್ತಲ್ಲ, ಅದಕ್ಕೆ ಬೇಡ ಅಂತ ಹೇಳ್ತಾರೆ. ಆಮೇಲೆ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು ಓಂಕಾರನ, ಅಂದ್ರೆ ಅಪಸ್ವರದಿಂದ ಅಂದ್ರೆ ತಪ್ಪಾಗಿ ಉಚ್ಚಾರ ಮಾಡಬಾರ್ದು. ಅಂದ್ರೆ ಅದು ಶ್ವಾಸಕೋಶ ಮತ್ತು ನರಮಂಡಲದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಅಂತವ್ರು ಗುರುವಿನ ಮಾರ್ಗದರ್ಶನ ತಗೊಂಡು ಓಂಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ಅದು ಅಂದ್ರೆ ಸ್ಪಷ್ಟವಾಗಿ ಮಾಡ್ಬೇಕು ಓಂಕಾರನ. ಅಂದ್ರೆ ತಪ್ಪು ಉಚ್ಚಾರ ಮಾಡೋದು ಅಥವಾ ಓಂಕಾರ ಮಾಡೋದು ಯಾವ್ದೋ ಅಂತ ನರಮಂಡಲದ ಮೇಲೆ ಅದು ಪರಿಣಾಮ ಬೀರ್ಬೋದು, ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುವುದು, ಅದಕ್ಕೋಸ್ಕರ ಬೇಡ, ಅದನ್ನ ಸ್ವಲ್ಪ ತಿಳ್ಕೊಂಡ್ ಮಾಡೋದು ಉತ್ತಮ ಅಂತ ಹೇಳಿದ್ದಾರೆ. ಅದೇ ರೀತಿ ತುಂಬಾ ಒತ್ತಡದಿಂದ ಮಾಡಬಾರ್ದು, ಅಂದ್ರೆ ತುಂಬಾ ಪ್ರೆಷರ್ ಹಾಕಿ ಓಂಕಾರ ಹೇಳ್ಬೋದು. ತುಂಬಾ ನಿಧಾನವಾಗಿ ಅಂದ್ರೆ ಮೆದುವಾಗಿ ಬರ್ಬೇಕು ಸ್ವರ, ಅಂದ್ರೆ ಮೆಲ್ಲ ಅಂತ ಹೇಳ್ತಾರಲ್ಲ ಆ ತರ ಬಂದಾಗ ಅದು ನಮ್ಗೆ ಇಡೀ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಪ್ರತಿಯೊಂದು ದೇಹದ ಅಂಗಾಂಗಗಳಿಗೂ ಕೂಡ ಅದು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಓಂಕಾರ ಮಾಡೋದು ಕೇವಲ ಜಪ ಅಥವಾ ಅಂದ್ರೆ ಜಪ ಮಾಡುವ ಅಭ್ಯಾಸ ಏನಲ್ಲ, ಅದು ನಮ್ಗೆ ಆಧ್ಯಾತ್ಮಿಕ ಜಾಗೃತಿ ಜೊತೆಗೆ ಆರೋಗ್ಯ, ಶಾಂತಿ ಅದನ್ನೆಲ್ಲ ಕಾಪಾಡ್ಲಿಕ್ಕೋಸ್ಕರ ನಾವು ಓಂಕಾರವನ್ನು ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟೋ ಜನ ಡಾಕ್ಟರ್ ಅಂದ್ರೆ ನಾವು ಔಷಧಿ ತಗೊಳ್ತಾ ಇರ್ತೀವಿ, ಈಗ ಔಷಧಿ ತಗೊಳ್ದೆ ಈ ಬರೀ ಓಂಕಾರ ಹೇಳಿದ್ರೆ ನನ್ಗೆ ಆರೋಗ್ಯ ಗುಣಮುಖವಾಗುತ್ತೋ ಅಂತ ಅನ್ಕೋಬೇಡಿ. ಯಾಕಂದ್ರೆ ಆಲ್ರೆಡಿ ರೋಗ ಬಂದ ಮೇಲೆ ಏನು ಮಾಡಕ್ಕಾಗಲ್ಲ, ನಾವು ಡಾಕ್ಟರ್ ಸಲಹೆಯನ್ನು ಮಾಡ್ಕೊಳ್ಳೇಬೇಕತ್ತ. ಅದ್ರ ಜೊತೆಗೆ ನಾವು ಔಷಧಿಯನ್ನ ತಗೊಳ್ತಾನೆ ಓಂಕಾರ ನಾದವನ್ನು ಈಗ ಧ್ಯಾನ ಹೇಗೆ ಮಾಡ್ತೀವೋ ಅದೇ ತರ ಓಂಕಾರನು ಹೇಳ್ತಾ ಬಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಾವು ತಗೊಳ್ಳೋ ಮೆಡಿಸಿನಿನ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಬರ್ಬೋದು. ಆಮೇಲೆ ಅದು ಒಂದು ಹಂತ ಹೋದ್ಮೇಲೆ ಅದನ್ನ ಮೆಡಿಸಿನ್ ಬಿಟ್ಟು ಇದನ್ನೇ ನಮ್ಮ ಜೀವನದಲ್ಲಿ ಅದಕ್ಕೋಸ್ಕರ ನಾವು ಓಂಕಾರವೆಲ್ಲ ಈಗ ಧ್ಯಾನ ಇರ್ಬೋದು, ಓಂಕಾರ ಅಥವಾ ಪ್ರಾಣಾಯಾಮ, ಯೋಗ ಅದೆಲ್ಲ ಏನ್ ಗೊತ್ತಾ, ರೋಗ ಬರದೇ ಇರೋ ಹಾಗೆ ಕಾಪಾಡ್ಕೊಳ್ಳೋದು. ರೋಗ ಮಾಡೋಕ್ಕಿಂತ ರೋಗ ಬರದೇ ಇರೋ ಹಾಗೆ ಕಾಪಾಡ್ಕೊಳ್ಳಿಕ್ಕೆ ಇದೆಲ್ಲ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಒಟ್ಟಾರೆ ಓಂಕಾರ ಜಪವು ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ಶಾಂತಿ ಒಂದೇ ಅಲ್ಲ, ಆತ್ಮಕ್ಕೂ ಕೂಡ ಅದು ಅರಿವು ನೀಡುತ್ತೆ ಅಂತ ಹೇಳ್ತಾರೆ. ಇದು ಅಂದ್ರೆ ಔಷಧಿ ಅಂತೆ ಕೆಲಸ ಮಾಡುತ್ತದೆ, ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ದಿನ ಬೆಳಿಗ್ಗೆ 10-15 ನಿಮಿಷ ಓಂಕಾರ ಮಾಡೋದು ಒಳ್ಳೆದು. ಅಂದ್ರೆ ದಿನಕ್ಕೆ 3 ಬಾರಿ ಮಾಡಿ, ಅಂದ್ರೆ ಈಗ ಯಾವ್ದೋ ಒಂದು ಧ್ಯಾನ ಮಾಡ್ಬೇಕು ಅಂದ್ರೆ ಒಂದು 5 ಅಥವಾ 5, 7, 11 ಸರಿ ಓಂಕಾರ ಹೇಳ್ಕೊಂಡ್ ಮಾಡೋದ್ರಿಂದ ಅದು ತುಂಬಾ ಉತ್ತಮವಾಗಿ ಕೆಲಸ ಮಾಡುತ್ತೆ. ನಾವು ಯಾವ ಕೆಲಸ ಮಾಡ್ತೀವೋ ಆ ಕೆಲ್ಸದ ಮೇಲೆ ತುಂಬಾ ಪ್ರಯೋಜನ ಬರುತ್ತೆ. ಈಗ ಧ್ಯಾನ ಮಾಡ್ಬೇಕು ಅಂದ್ರೆ ಓಂಕಾರ ಮಾಡ್ಕೊಬಿಟ್ರೆ ಧ್ಯಾನ ಚೆನ್ನಾಗ್ ಆಗ್ತಾ ಇರುತ್ತೆ. ಪ್ರಾಣಾಯಾಮ ಮಾಡ್ಬೇಕು ಅಂದ್ರೆ ಪ್ರಾಣಾಯಾಮ ಚೆನ್ನಾಗ್ ಆಗ್ತಾ ಇರುತ್ತೆ. ಅದು ಶಾಂತತೆ ಕೊಡುತ್ತೆ, ಏಕಾಗ್ರತೆ ಕೊಡುತ್ತೆ ನಮಗ್ ಮಾಡೋ ಕೆಲ್ಸದ ಮೇಲೆ ಅಂತ. ಅಂದ್ರೆ ಔಷಧಿ ಏನು ಅಂದ್ರೆ ತಾತ್ಕಾಲಿಕ ಆರೋಗ್ಯ ಕೊಡುತ್ತೆ, ದೇಹವನ್ನು ಗುಣಪಡಿಸುತ್ತೆ. ಆದ್ರೆ ಓಂಕಾರ ಮಾತ್ರ ಶಾಶ್ವತ ಆರೋಗ್ಯ ಮತ್ತು ದೇಹ, ಮನಸ್ಸು, ಆತ್ಮ 3 ಇದು ಕಾಪಾಡುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಓಂಕಾರವನ್ನು ಪ್ರತಿದಿನ ನಾವು ಮಾಡುವುದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಅಂದ್ರೆ ಇದೊಂದು ಈಗ ಸಮಸ್ಯೆ ಇರೋರು ಡಾಕ್ಟರ ಒಂದು ಒಪ್ಪಿಗೆ ಮೇರೆಗೆ ಓಂಕಾರ ಮಾಡಿ, ಇಲ್ಲ ಅಂದ್ರೆ ಪ್ರತಿಯೊಬ್ಬರು ಇದನ್ನ ಮಾಡಬಹುದು. ಮಕ್ಕಳು ಕೂಡ ಓಂಕಾರ ಹೇಳ್ಬೋದು ಅಂತ ಇದೆ. ಅವರಿಗೆ ಏಕಾಗ್ರತೆ ಬರುತ್ತೆ, ಅಂದ್ರೆ ಮನ್ಸು ಚಂಚಲ ಆಗಲ್ಲ, ಯಾವ್ದೋ ಒಂದು ಎಲ್ಲೋ ಓಡಲ್ಲ ಅವರಿಗೆ ಮನ್ಸು, ಆ ಕಡೆ ಹೋದ ಈ ಕಡೆ. ಒಂದು ತಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ತಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ, ತಾನು ಓದ್ಬೇಕಂದ್ರೆ ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕೆ ಮಕ್ಕಳಿಗೂ ಕೂಡ ಓಂಕಾರ ಹೇಳೋದು ತುಂಬಾ ಅತ್ಯುತ್ತಮ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಓಂಕಾರ ಉಪಯೋಗ ಇದೆ. ಪ್ರತಿಯೊಬ್ರು ಒಂದು ದಿನದಲ್ಲಿ ಒಂದು 5-10 ನಿಮಿಷನೋ ಅಥವಾ 10-15 ನಿಮಿಷನೋ ಪ್ರತಿದಿನ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಇಲ್ಲಿ ಅವಕಾಶ ಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ನಿಗೂ ಹಾಗೂ ಪತ್ರಿಜಿ ಗುರುಗಳಿಗೂ ಹಾಗೂ ಸುತೇಜ ಭಟ್ ಅವರಿಗೂ ಹಾಗೂ ಲಕ್ಷ್ಮಿ ಮೇಡಮ್ ಅವರಿಗೂ ಅನಂತ ಧನ್ಯವಾದಗಳು. ಹಾಗೂ ಇಲ್ಲಿಯ ತನಕ ಕೇಳಿಸಿದಂತಹ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ತಿಳಿಸುತ್ತಾ ಇವತ್ತಿನ ಒಂದು ಓಂಕಾರದ ಪ್ರಣವ ಸ್ವರೂಪ ಓಂ ಮಂತ್ರ ಪಠಿಸಿ ಸರ್ವನೋಗ ನಿವಾರಿಸಿ ಎನ್ನುವ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.
ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಅದ್ಭುತವಾಗಿತ್ತು. ಅಂದ್ರೆ ಪ್ರಣವ ಮಂತ್ರ ಓಂಕಾರ, ಈ ಓಂಕಾರ ಅನ್ನೋ ಶಬ್ದನೇ ಏನೋ ಒಂಥರ ವೈಬ್ರೇಷನ್ ಆಗುತ್ತೆ. ಓಂಕಾರ ಅನ್ನೋ ಶಬ್ದನೇ ವೈಬ್ರೇಷನ್. ಎಷ್ಟೊಂದು ಸಮಸ್ಯೆಗಳನ್ನ, ಅಂದ್ರೆ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ, ನಮ್ಮ ದೇಹ ರಕ್ಷಣೆ ಮಾಡುತ್ತೆ, ಸಮತೋಲನವನ್ನಾಗಿ ಮಾಡುತ್ತೆ ಅಂತ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಮತ್ತೆ ನಾಭಿಯಿಂದ ಹೃದಯದವರೆಗೂ ಪ್ರಸರಿಸುತ್ತೆ. ಇನ್ನೂ ಬೇಕಾದಷ್ಟು ವಿಷಯಗಳನ್ನ ಹೇಳಿದ್ರಿ. ಇನ್ನು ಸಮಯ ಇದ್ರೆ ಎಷ್ಟೊಂದು ಹೇಳ್ತಿದ್ರೆ ಆ ಸಮಯ ಆಗೋದ್ರಿಂದ, ಆದ್ರೂ ಇದ್ದಷ್ಟೇ ಸಮಯದಲ್ಲಿ ಅದ್ಭುತವಾದ ವಿಷಯವನ್ನು ನಮ್ಗೆಲ್ಲರಿಗೂ ಜ್ಞಾನ ಹಂಚಿಕೆ ಮಾಡಿದ್ರಿ ಮೇಡಮ್. ತುಂಬಾ ತುಂಬಾ ಧನ್ಯವಾದಗಳು. ಜೊತೆಗೆ ಈ ಮಕ್ಕಳಿಗೆ ಸಹಿತ ವಿದ್ಯಾನ ಆರಂಭಿಸೋ ಮೊದಲು ಓಂಕಾರದಿಂದನೇ ಶುರು ಮಾಡ್ತಾರಲ್ಲ ಮೇಡಮ್. ಹಾಗಾಗಿ ಹೌದು. ಓಂಕಾರಕ್ಕೆ ಅಷ್ಟು ಮಹತ್ವ ಇದೆ. ತುಂಬಾ ಧನ್ಯವಾದಗಳು. 3 ಮಾಸ್ಟರ್ಸು ಕಡಿಮೆ ಸಮಯದಲ್ಲಿ ಎಷ್ಟು ಅದ್ಭುತವಾದ ವಿಷಯಗಳನ್ನು ಜ್ಞಾನ ಹಂಚಿಕೆ ಮಾಡಿದ್ರಿ. 3 ಜನರಿಗೂ, 3 ಮಾಸ್ಟರ್ಸ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಸಮುದ್ರ ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ ಥ್ಯಾಂಕ್ ಯು ಸುತೇಜ್. ಮಾಸ್ಟರ್ಸ್, ಇವಾಗ 3 ಮಾಸ್ಟರ್ಸು ಅದ್ಭುತವಾದ ಜ್ಞಾನ ಹಂಚಿಕೆ ಮಾಡಿದ್ರೆ ನಿಮ್ಮ 15 ನಿಮಿಷಗಳಿಗೆ 4:30 ಕ್ಲೋಸ್ ಆಗುತ್ತೆ. ಇನ್ನು 15 ನಿಮಿಷದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಪ್ರಶ್ನೆಗಳನ್ನು ಕೇಳ್ಬೋದು. ಮೊದಲನೇದಾಗಿ ಸುಜಾತ ಕಲ್ಲೂರ್ಕರ್ ಮೇಡಮ್, ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಹೇಳಿ ಮೇಡಮ್. ಸುಜಾತ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಜಾತ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೊಟ್ಟಿದ್ದೀನಿ. ಆಮೇಲೆ ಕೊಡಿ ಮೇಡಮ್. ಶಶಿಕಲಾ ಮೇಡಮ್, ಅದೇ ಶಶಿಕಲಾ ಮೇಡಮ್ ಮೇಡಮ್. ಹಲೋ, ಸುಜಾತ ಮೇಡಮ್ ಹೇಗಾಯ್ತು? ಆಯ್ತು ಮೇಡಮ್. ಸುತೇಜ ಭಟ್ ಮೇಡಮ್, ಜ್ಯೋತಿ ಮೇಡಮ್, ಲಕ್ಷ್ಮಿ ಮೇಡಮ್, ಆಮೇಲೆ ಮಧುರಾ ಮೇಡಮ್, ಎಲ್ಲ ಆತ್ಮಜೀವಿಗಳು ನನ್ನ ಪ್ರಣಾಮಗಳು ಮೇಡಮ್. ಇವತ್ತು 3 ಚಾಪ್ಟರ್ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ಮೇಡಮ್. ಅದರಲ್ಲಿ ನನ್ನ ಅವಧೂತ ಅಂದ್ರೆ ಓಂಕಾರ. ನಾನು ಕ್ಲಾಸ್ ಮಾಡುವ ಮುಂದೆ, ಯೋಗ ಕ್ಲಾಸ್ ಸಿದ್ಧಿ ಸಮಾಧಿ ಯೋಗ ಕ್ಲಾಸ್ ಮಾಡುವ ಮುಂದೆ ನಂದು ಓಂಕಾರದಲ್ಲಿ ಆ ಟೈಮ್ದಲ್ಲಿ ಫಸ್ಟ್ ಬಂದಿತ್ತು ಮೇಡಮ್. ಅದು ಎಲ್ಲ ಹಿಂದಕ್ಕೆ ಹೋದ ನನಗೆ ನೆನಪು ಮಾಡಿಸಿ ಕೊಟ್ರಿ ಮೇಡಮ್. ತುಂಬಾ 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 ಥ್ಯಾಂಕ್ ಯು ಮೇಡಮ್. ಅದರಲ್ಲಿಂದ ಎಷ್ಟು ಉಪಯೋಗದ ನನಗೆ ಗುರ್ತಾಗುತ್ತದೆ. ಅಂತಾರಲ್ರಿ, ಅದಲ್ಲ, ಗುರ್ತಿದ್ರು ಹೊಳಿತದೆ, ಆದ್ರೆ ಹೊಳಂಗಿಲ್ಲ ಅಂತ, ಅದು ಮರಾಠಿ ಒಳಗೆ ಇದಾರೆ ಅದು ಒಂದು. ಹಿಂಗಾಗಿ ತುಂಬಾ ಚೆನ್ನಾಗಾಯ್ತು ಮೇಡಮ್. ಹಿಂದಿನ ನೆನಪುಗಳು ನೀವೆಲ್ಲರೂ ತಿಳಿಸಿಕೊಟ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮುಂದಿನವರೆಗೆ ಅವಕಾಶ ಕೊಡಿ ಮೇಡಮ್. ಓಕೆ ಮೇಡಮ್. ಥ್ಯಾಂಕ್ ಯು ಸುಜಾತಮ್ಮ, ಥ್ಯಾಂಕ್ ಯು. ಥ್ಯಾಂಕ್ ಯು ಸುಜಾತ ಮೇಡಮ್, ಥ್ಯಾಂಕ್ ಯು. ಶಶಿಕಲಾ ಮೇಡಮ್. ಮೇಡಮ್ ನಮಸ್ತೆ. ಈ ದಿನ ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿ ಹೇಳಿದ್ರು ಮೂವರುನು. ನಂದೊಂದು ಕ್ವಶನ್ ಲಕ್ಷ್ಮಿ ಮೇಡಮ್ ಅವ್ರಿಗೆ ಏನಂದ್ರೆ, ಅದೇ ಬೆನ್ನಿನ ಮೇಲೆ ಮಲಗಿ ಮಾರ್ಗದರ್ಶನ ಧ್ಯಾನ ಇಡೀ ದಿನ ಚೆನ್ನಾಗಿರ್ಬೇಕು ಅಂದ್ರೆ ಅದ್ರ ಬಗ್ಗೆ ಹೇಳಿರಲ್ಲ, ಸ್ವಲ್ಪ ಬರ್ಕೋಬೇಕು. ಅವಾಗ ಪೆನ್ನು ಎಕ್ಸರ್ಸೈಸ್ ಸಿಗ್ಲಿಲ್ಲ. ಬರ್ಕೊಳ್ಳಿ ಮೇಡಮ್, ಹೇಳ್ತೀನಿ. ಹೇಳ್ರಿ. ಅಂದ್ರೆ ನೀವು ಉಸಿರನ್ನ ಹೇಳ್ಕೊಳ್ಳುವಾಗ, ಒಳಗಡೆಗೆ ಹೇಳ್ಕೊಳ್ಳುವಾಗ, ಈ ದಿನ ನಾನು ಇಡೀ ದಿವಸ ಶುರು ಮಾಡಿದಾಗಿನಿಂದ ಕೊನೆಯವರೆಗೂ ಹೃತ್ಪೂರ್ವಕವಾಗಿ ಪ್ರತಿಯೊಂದನ್ನು ಸ್ವೀಕಾರ ಮಾಡುತ್ತೇನೆ. ಯಾವುದನ್ನು ಅನವಶ್ಯಕವಾಗಿ ಹೆಚ್ಚಾಗಿ ತೆಗೆದುಕೊಳ್ಳುವುದಿಲ್ಲ. ಆಯ್ತು ಮೇಡಮ್. ಇದು ಉಸಿರನ್ನ ಒಳಗೆ ಹೇಳ್ಕೊಳ್ಳುವಾಗ ಹೇಳ್ಕೋಬೇಕು. ಉಸಿರನ್ನ ಬಿಡುವಾಗ, ಅಂದ್ರೆ ಶ್ವಾಸವನ್ನ ಬಿಡುವಾಗ, ನಾನು ಈ ದಿನದ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಬಂದರೂ
ನಾನು ಸಹಾನುಭೂತಿಯಿಂದ ಸ್ವೀಕಾರ ಮಾಡುತ್ತೇನೆ. ಇದನ್ನ ಉಸಿರು ಬಿಡುವಾಗ ಹೇಳ್ಕೋಬೇಕು ಮೇಡಮ್. ಸ್ವೀಕಾರ ಮಾಡುತ್ತೇನೆ. ಮಾಡುತ್ತೇನೆ. ಉಸಿರು ಬಿಡುವಾಗ. ಹೌದು ಮೇಡಮ್. ಫಸ್ಟ್ ಹೇಳಿದ್ದು ಉಸಿರು ಒಳಗೆ ಹೇಳ್ಕೊಳ್ಳುವಾಗ ಹೇಳ್ಬೇಕು. ಇದನ್ನ ಉಸಿರು ಬಿಡುವಾಗ ಹೇಳ್ಬೇಕು. ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಶಶಿಕಲಾ ಮೇಡಮ್. ಜ್ಯೋತಿ ಮೇಡಮ್. ನಮಸ್ತೆ ಮೇಡಮ್. 3 ಮೇಡಮ್ ಚೆನ್ನಾಗಿ ಹೇಳಿದೆ ಮೇಡಮ್. ಅದ್ರಲ್ಲಿ ಇವ್ರು ಮಧುರ ಮೇಡಮ್ ಓಂಕಾರ ಅಂದ್ರಲ್ಲ, ಒಂದ್ಸತಿ ಹೇಳ್ತಿದ್ರ ಒನ್ ಟೈಮ್ ಯಾವ ತರ ಅಂತ? ನೋಡೋಣ, ಯಾರಾದ್ರೂ ಹೇಳ್ತೀರಾ? ರಮೇಶ್ ಸರ್ ತೋರಿಸಿ ನೋಡೋಣ, ಓಂಕಾರ ಹೇಗೆ ಹೇಳ್ತೀರಾ? ಅನ್ಮ್ಯೂಟ್ ಮಾಡಿ ಸುತ್ತೇಜ ಮೇಡಮ್. ರಮೇಶ್ ಸರ್ ಈಗ ಹೇಳಿ ಸರ್, ಅನ್ಮ್ಯೂಟ್ ಕೊಡ್ತೀನಿ ನೋಡಿ. ಓಂ ಅಂತ ಇದೆಯಲ್ಲ, ಓಂ ಅಂದ್ರೆ ಅಮ್ಮಂತ. ಇದು ನಾವೇನ್ ಕರಿತೀವಿ ಗೊತ್ತಾ, ಈ ಸೌಂಡು ಮತ್ತೆ ಇದನ್ನ ಏನ್ ಗೊತ್ತಾ, ಬ್ರಹ್ಮನ್, ಹಿಂದೂನಲ್ಲಿ ಬ್ರಹ್ಮನ್ ಅಂತ ಕರಿತೀವಿ ಗೊತ್ತಾ. ಅಂತ ಕೇಳ್ತಾ ಇದ್ದಾರೆ ಸರ್. ಪ್ರಣವ ಅಂದ್ರೆ ಓಂಕಾರ ಹೇಗೆ, ಏನೋ ಓಂಕಾರ ಓಂ ಹೇಗೆ ಉಚ್ಚಾರ ಮಾಡ್ತೀರಾ? ನಾಭಿಯಿಂದ ಬರ್ಬೇಕು ಮೇಡಮ್, ಅದು ನಾಭಿಯಿಂದ ಬರ್ಬೇಕು. ಮೂರು ಬರ್ಬೇಕು ಮೇಡಮ್. ಮತ್ತು ಉಚ್ಚಾರ ಆಗ್ಬೇಕದು ಕಂಟಿನ್ಯೂಸ್ ಆಗಿ 21 ಸತಿ ಮಾಡ್ಬೇಕದ್ನ. ಬೆಳಿಗ್ಗೆ ಹೊತ್ತು ಮಾಡ್ಬೋದು ಅದನ್ನ ಗೊತ್ತಾ. ಇದು ಏನ್ ಗೊತ್ತಾ, ರೇಖಿ ನಾವು ಯೂಸ್ ಮಾಡ್ತೀವಲ್ಲ, ರೇಖಿ ಯೂಸ್ ಮಾಡುವಾಗ ಏನ್ ಮಾಡ್ತೀವಿ ಅಂದ್ರೆ, ಇದು ಓಂಕಾರನ ಇಂಡಿಯನ್ ರೇಖಿನಲ್ಲಿ ಈ ಓಂಕಾರ ಮತ್ತೆ ಈ ಸ್ವಾಸ್ತಿಕ್ಕು ಅದಕ್ಕೆಲ್ಲ ಸಿಂಬಲ್ ಇದೆಯಲ್ಲ, ಅದು ಜಾಸ್ತಿ ಪ್ರಾಮುಖ್ಯತೆ ಇದೆ ಅದಕ್ಕೆ. ನಾವು ಯೂಸ್ ಮಾಡ್ತೀವಿ ಅದನ್ನ. ಇದು ಲಿಪ್ಸ್ ಮುಚ್ಕೋಬೇಕಲ್ಲ ಮೇಡಮ್ ಅದು? ಯಾವ ಓಂಕಾರ ಅನ್ನೋದ್ರೆ ಏನ್ ಗೊತ್ತಾ ಮೇಡಮ್, ಇದು ಯೂನಿವರ್ಸಲ್ ಲೈಫ್ ಫೋರ್ಸ್ ಅಂತ ಕರಿತೀವಿ ಇದನ್ನ. ಮೆಡಿಟೇಷನ್ ಮಾಡುವಾಗ ಏನಾಗುತ್ತೆ ಅಂದ್ರೆ, ನಾವು ಪರಬ್ರಹ್ಮಗೆ ನಾವು ಕನೆಕ್ಟ್ ಮಾಡ್ಬೇಕಂದ್ರೆ ಅವಾಗ ಓಂಕಾರ ಮೆಡಿಟೇಷನ್ ಮಾಡುವಾಗ ಕನೆಕ್ಟ್ ಮಾಡುತ್ತದೆ ಪರಬ್ರಹ್ಮಗೆ. ಸ್ಪಿರಿಚುವಲ್ ಲಿಬರೇಷನ್ ಅಂದ್ರೆ ಮೋಕ್ಷ ಪಡಿಬೇಕಂದ್ರೆ ಏನ್ ಮಾಡ್ಬೇಕಾದ್ರೆ ಓಂಕಾರದಲ್ಲಿ ನಾವು ಸ್ಥಿತ ಆಗ್ಬೇಕು. ನಾವು ಸ್ಥಿತಪ್ರಜ್ಞಾ ಅಂತೀವಲ್ಲ, ನಾವು ಸ್ಥಿತಪ್ರಜ್ಞಾ ಅಂದ್ರೇನು, ದ ಸಿಂಬಲ್, ಆ ಸಿಂಬಲ್ ನೆನ್ಸ್ಕೊಂಡು ಆ ಕ್ರಿಯೇಷನ್ ಬ್ರಹ್ಮನ್ಗೆ ನಾವು ಮಾಡ್ಬೇಕಂದ್ರೆ ಅವಾಗ ಆ ಸೌಂಡ್ ಮೂಲಕ ಮಾಡ್ತೀವಿ. ಅದರಲ್ಲಿ ಬೇರೆ ತರ ಇದೆ, ಸಿಂಬಲ್ ಇದೆ, ಪ್ರಣವ ಅಂತಿದೆ, ಆಮೇಲೆ ವೈಬ್ರೇಷನ್, ಕಾಸ್ಮಿಕ್ ವೈಬ್ರೇಷನ್ ಅಂತ ಕರಿತೀವಿ, ಅದೆಲ್ಲ ಇದೆ ಮೇಡಮ್ ಇದು. ಹೌದು ಸರ್. ಅಂದ್ರೆ ಅವ್ರು ಕೇಳ್ತಿರೋದು ಹೇಗೆ ಉಚ್ಚಾರ ಮಾಡ್ತೀರಾ ಅಂತ ಕೇಳ್ತಿರೋದು. ಅದೇ ಉಚ್ಚಾರ ಮಾಡೋದೇ ಓ ಶಶಿಕಲಾ ಮೇಡಮ್ ಬಂದ್ರು, ಅವ್ರು ಹೇಗ್ ಮಾಡ್ತಾರೆ ನೋಡ. ಯೋಗ ಟೀಚರ್ ಬಂದ್ರು. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜ್ಯೋತಿ ಮೇಡಮ್. ಹಾಗೆ ಇರಿ. ಅವ್ರದ್ದು ಏನಾದ್ರು ಕ್ವಶನ್ಸ್ ಇದ್ರೆ ಹಂಗೆ ತಗೊಂಬಿಡಿ ಮೇಡಮ್, ರಮೇಶ್ ಸರ್ದು. ಶಶಿಕಲಾ ಮೇಡಮ್ ಗೆ ಒಂದ್ಸತಿ ಅನ್ಮ್ಯೂಟ್ ಕೊಡಿ. ಶಶಿಕಲಾ ಮೇಡಮ್ ಗೆ HYN ಶಶಿಕಲಾ ಅವ್ರಿಗೆ ಕೊಡಿ. ಯೋಗದಲ್ಲಿ ಯಾವ ತರ ಮಾಡ್ತಾರೆ ಅಂತ ಕೇಳೋಣ. ನಮಸ್ತೆ 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 ಮೇಡಮ್. ನಮಸ್ತೆ 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 ಮೇಡಮ್. ಏನ್ ಗೊತ್ತಾ, ಯೋಗದಲ್ಲಿ ಬೇರೆ ಓಂಕಾರ, ಇದರಲ್ಲಿ ಬೇರೆ ಓಂಕಾರ ಇಲ್ಲ. ಹೌದು. ಆ ಇಂದ ಇದಾಗ್ಬೇಕು. ಅಕಾರ ಹೊಕ್ಕಳಿಂದ ಬರ್ಬೇಕು, ನಾಭಿಯಿಂದ ಬರ್ಬೇಕು. ಉಕಾರ ನಮ್ಮ ಎದೆಯಿಂದ ಬರ್ಬೇಕು. ಮಕಾರ ನಮ್ಮ ಗಂಟಲು ನಾಲಿಗೆ ಇದು ಸೇರುತ್ತಲ್ಲ, ಅಲ್ಲಿಂದ ಮಕಾರ ಬರ್ಬೇಕು. ಅದನ್ನ ಸೇರಿಸ್ಕೊಂಡು ಒಟ್ಟಿಗೆ ಆ ಊಮ ಅಂತ ಪೂರ್ತಿ ಆ ಪ್ರೊನೌನ್ಸಿಯೇಷನ್ ಒಂದೊಂದು ಬರೋ ಹಾಗಿಲ್ಲ. ಹಾಗೆ ಎಷ್ಟು ಸಾಧ್ಯವದು. ಅಲ್ಲಿ ಇನ್ನೊಂದ್ ಏನ್ ಹೇಳ್ತಾರೆ, ಅಕಾರದ 2ರಷ್ಟು ಉಕಾರ, ಉಕಾರದ 2ರಷ್ಟು ಮಕಾರ ಅಂತ ಹೇಳ್ತಾರೆ. ಅಷ್ಟೇ ಮೇಡಮ್. ಅಂದ್ರೆ ಅದಲ್ಲಿ ಸೆಕೆಂಡ್ಸ್ ಎಲ್ಲ ಕೌಂಟ್ ಮಾಡಕ್ಕಿಲ್ಲ. ಅಂದಾಜಲ್ಲಿ ಅಕಾರ ಉಕಾರ ಮಕಾರ ನಾವೇ ಮನ್ಸಲ್ಲಿ ಅದ್ ಮಾಡ್ಕೊಳ್ಬೇಕಷ್ಟೇ. ಅದ್ರ ಡಿಸ್ಟೆನ್ಸ್ ನಾವೇ ಮಾಡ್ಕೊಂಡ್ ಅದೇ ಆ ಅಂತಾನೆ ಬರ್ಬೇಕು. ಅದು ನಾಭಿಯಿಂದ ಓಂಕ್ಕಿಂತ ಆ ಓಮ
ಮ. ಆ ಇಲ್ಲಿ ಉಮ್ಮ ಇಂದನೇ ಬರುತ್ತೆ. ಪೂರ್ತಿ ಎಲ್ಲದು ಒಂದ್ ಕಡೆಯಿಂದ ಬರುತ್ತೆ. ಅದಕ್ಕೆ ಸಹಸ್ರಾರಕ್ಕೆ ಕೇಳ್ದೆ, ಎಂದಾಗುತ್ತೆ. ಅದಕ್ಕೆ ಕೇಳ್ದೆ ಹೇಗೆ ಪ್ರನೌನ್ಸ್ ಮಾಡ್ತೀರಾ, ಹಿಂಗ್ ಬರ್ಬೇಕು. ಹೌದು ಇದು ಕರೆಕ್ಟ್. ಗೊತ್ತಾಯ್ತಾ ಜ್ಯೋತಿ ಮೇಡಮ್? ಅದಕ್ಕೆ ಕೇಳ್ದೆ ಯಾರ್ಯಾರು ಯಾವ ತರ ಮಾಡ್ತಾ ಇದಾರೆ ಓಂಕಾರನ ಅಂತ. ಅದಕ್ಕೆ ನಮ್ಗೆ ಯೋಗ ಟೀಚರೇ ಬಂದ್ರಲ್ಲ. ಮತ್ತೆ ಇನ್ನೂ ಒಂದು ಹೇಳ್ತಾರೆ ಮೇಡಮ್, ಅದು ಸೃಷ್ಟಿಲಿ ಶಬ್ದಗಳಲ್ಲಿ ಮೊದ್ಲು ಉತ್ಪತ್ತಿ ಆಗದ್ದು ಓಂಕಾರ ಅಂತ. ಹೌದು, ಶಬ್ದಗಳಲ್ಲಿ ಬ್ರಹ್ಮಾಂಡ. ಬ್ರಹ್ಮಾಂಡ ಸೃಷ್ಟಿನೇ ಓಂಕಾರದಿಂದ ಶುರುವಾಗಿತ್ತು ಓಂಕಾರದಿಂದ. ಅಂತ ಹೇಳ್ತಾರೆ. ಶಿವನ ಅದೇ, ಡಮರುಗದಿಂದ ಬಂದ ಶಬ್ದ ಅಂತಾನು ಹೇಳ್ತಾರೆ. ಅದೇ ಸೃಷ್ಟಿ ಓಮೇ ಸೃಷ್ಟಿ ಮಾಡಿ ಆಮೇಲೆ ಎಲ್ಲ ಬಂದಿರೋದು ಅಂತ. ಶಬ್ದನೇ ಮೊದ್ಲು ಉತ್ಪತ್ತಿ ಆಗಿದ್ದು, ಅದರಲ್ಲಿ ಓಂಕಾರ ಮೊದ್ಲು ಉತ್ಪತ್ತಿ ಆಗಿದ್ದು ಅಂತ. ಗೊತ್ತಾಯ್ತಾ ಮೇಡಮ್ ಈಗ ಓಂಕಾರ? ಅಲ್ಲ ಮೇಡಮ್, ಧ್ಯಾನ ಮಾಡುವಾಗ ಒಂದ್ 5 ಸತಿ ಹೇಳ್ಸಿದ್ರೆ ಚೆನ್ನಾಗಿತ್ತೇನೋ ಅನ್ಸ್ತಿತ್ತು ಎಲ್ಲರಿಗೂ. ಈಗ ನಾವ್ ಮನೆಗ್ ಮಾಡಿದ್ರೆ ಯಾರು ಮಾಡಲ್ಲ. ಅದಕ್ಕೆ ಈ ಯೋಗ ಗ್ರೂಪ್ ಅಲ್ಲಿ ಇರ್ಲಿ, ಮಾಡ್ಸಿದ್ರೆ ಪ್ರಾಣಾಯಾಮ ಇರ್ಲಿ, ಚೆನ್ನಾಗಿತ್ತು ಧ್ಯಾನ ಅಂತ ಇರ್ಲಿ, ಪ್ರತಿಯೊಂದಕ್ಕೂ ಫಸ್ಟ್ ಓಂಕಾರನೇ ಹೇಳ್ಕೊಡ್ತಾರೆ. ಹೇಳ್ಕೊಂಡು ಆಮೇಲೆ ಮಾಡ್ತಾರೆ. ಬೇಗ ಬೇಗ ಕ್ವಶನ್ ಆನ್ಸರ್ ಮುಗಿಸಿದ್ರೆ ಒಂದ್ಸಲ 3 ಸರ್ತಿ ಮಾಡ್ಬೇಡ ಓಂಕಾರ. ಮಾಡ್ಬೇಡ ಓಂಕಾರ. ಯೋಗ ಟೀಚರು ಇದಾರೆ, ನಾವು ಇದೀವಿ, ಎಲ್ಲ ಸೇರಿ ಓಂಕಾರ ಮಾಡ್ಬೇಡ. ಎಲ್ಲರದ್ದು ಜ್ಞಾನ ಹಂಚಿಕೆ ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಏನಾದ್ರು ಇದ್ರೆ ಹೇಳ್ಬೋದು. ಯೋಗ ನಂದೇನಾದ್ರೂ ಮಿಸ್ಟೇಕ್ ಇದ್ರೆ ಇಲ್ಲ ತೊಂದ್ರೆ. ಮಿಸ್ಟೇಕ್ ಎಲ್ಲೂ ಏನು ಇರೋದೇ ಇಲ್ಲ ಬಿಡಿ, ಏನು ಇರಕ್ಕೆ ಸಾಧ್ಯ ಇಲ್ಲ. ಈ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಎಲ್ಲದು ಇಲ್ಲಿ ಅಕಾರದಿಂದ ಅಂತಂದ್ರೆ ಒಕ್ಕಳ ಸುತ್ತಮುತ್ತ ಇರೋದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ. ಉಕಾರ ಅಂದ್ರೆ ನಮ್ಮ ಹೃದಯ ಶ್ವಾಸಕೋಶ ಉಕಾರ. ಮಕಾರ ನಮ್ಮ ಬ್ರೈನ್ ಅಂದ್ರೆ ಕಾಮ್ ಡೌನ್ ಮಾಡಕ್ಕೆ. ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸಹಸ್ರಾರದಿಂದ ಅಂದ್ರೆ ಆಜ್ಞಾದಿಂದ ಸಹಸ್ರಾರ ಹೋಗುತ್ತೆ ಲಾಸ್ಟ್ ಅಲ್ಲಿ. ಲಾಸ್ಟ್ ಇಲ್ಲಿಗೆ ಬರ್ಬೇಕು, ಅದು ನಾಭಿಯಿಂದ ಇಲ್ಲಿ ಬಂದು ಹೋಗ್ಬೇಕು ಅಂತಾನೆ ಹೇಳ್ತಾರೆ. ಹೌದು. ಥ್ಯಾಂಕ್ ಯು ಮೇಡಮ್. ಎಲ್ಲರೂ ಚೆನ್ನಾಗಿ 3 ಜನದ್ದು ಇದು ಚೆನ್ನಾಗಿತ್ತು ಮೇಡಮ್. ಟಾಪಿಕ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಇವತ್ತು 3 ಜನನು ಚೆನ್ನಾಗಿ ಜ್ಞಾನ ಹಂಚಿಕೆ ಮಾಡಿದೀರಾ ಮೇಡಮ್. ಅದ್ರಲ್ಲಿ ಮೇಡಮ್ ಕೇಳ್ತಿದ್ರಲ್ಲ ಮೇಡಮ್, ಅಕಾರ ಉಕಾರ ಮಕಾರ ಇದ್ರ ಸಂಯೋಗನೇ ಓಂಕಾರ ಅಂತ. ಅದ್ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಒಬ್ರು ಮೇಡಮ್ ಕೇಳಿದ್ದಾರೆ. ಮೇಡಮ್ ನಾನು ತೋರಿಸ್ತೀನಿ ಮೇಡಮ್, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದೆ. ನೀವ್ ಯಾರು ತೋರಿಸ್ತೀರಾ ಅಂತ ಅಂದದಕ್ಕೆ. ವಿಡಿಯೋ ಆನ್ ಮಾಡ್ಕೊಂಡ್ ಮಾಡಿ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ. ಮಂಜುಳಾ ಮೇಡಮ್, ನೀವು ಕಾಣೋದೇ ಇಲ್ಲ. ವಿಡಿಯೋ ಆನ್ ಮಾಡ್ಕೊಂಡ್ ಮಾಡಿ. ಹಂಗೆ ಮಾಡಿದ್ರೆ ಯಾರೋ ಮಾಡ್ತಾ ಇದಾರೆ ಅನ್ಸದ್ ನಮ್ಗೆ. ಮೇಡಮ್ ಇವತ್ ರೆಡಿ ಆಗಿಲ್ಲ, ಸುಮ್ನಿರಿ ಮೇಡಮ್. ದಿನ ಮೇಡಮ್ ನಮ್ಗೆ ರೆಡಿ ಯಾವ್ದು ಬೇಡ ಮೇಡಮ್. ಬೇಕಾಗಿರೋದು ಹೇಗ್ ಮಾಡ್ತೀರಾ ಅಂತ. ನಿಮ್ದು ಪ್ರೊನೌನ್ಸಿಯೇಷನ್ ಎಲ್ಲಿಂದ ಬರ್ತಾ ಇದೆ ನೋಡ್ಬೇಕಲ್ಲ. ಬರ್ತಾ ಇದೆ. ತಪ್ಪೋದು ಆ ಇಂದ ಸ್ಟಾರ್ಟ್ ಆಗ್ಬೇಕು. ಅಕಾರ ಮಕಾರ ಓಂಕಾರ. ಓಂಕಾರ ಅಕಾರ ಉಕಾರ ಮಕಾರ ಅನ್ನದೇ ಜಾಸ್ತಿ. ಮತ್ತಿಗೆ ಹೇಳಿದ್ರಲ್ಲ ಶಶಿಕಲಾ ಮೇಡಮ್ 2:2, 2:4:8 ಅಂತ. ಅದ್ ನಿಜ ಮೇಡಮ್, ಆ ತರಾನೇ ಬರ್ಬೇಕು. ಹಂಗಾಗಿ ಗೊತ್ತಾಗ್ಬಾರ್ದು. ಆ ಪ್ರನೌನ್ಸ್ ಮಾಡಿದ್ದು ಅದು ಓಂಕಾರಕ್ಕೆ ಹೋಗಿ ನಿಲ್ಲುತ್ತೆ. ಆ ಉಮಾ ಹೀಗೆ ಬರ್ಬೇಕು ನಾಭಿಯಿಂದ. ಸಪರೇಟ್ ಅಕಾರ ಮಾಡ್ಬೇಕಾದ್ರೆ, ಉಕಾರ ಮಾಡ್ಬೇಕಾದ್ರೆ, ಮಕಾರ ಮಾಡ್ಬೇಕಾದ್ರೆ. ಬಟ್ ಅದೆಲ್ಲ ಇದಾದಾಗ ಓಂ ಅನ್ನೋದು ಅದು ಮಾಡಿದಾಗ ನಿಜವಾಗ್ಲೂ ರಿಲ್ಯಾಕ್ಸೇಷನ್ ಸಿಗುತ್ತೆ ಮೇಡಮ್. ಮೈಂಡ್ ಎಲ್ಲ ವೈಬ್ರೇಷನ್ ಎಷ್ಟು ಚೆನ್ನಾಗ್ ಆಗುತ್ತೆ ಅಂದ್ರೆ ಇನ್ನು ಇಬ್ರು 3 ಇದ್ದಾರೆ ಮಾಸ್ಟರ್ಸ್. ಓಕೆ, ಅವರದಿಂದ ತಗೋಣ. ಓಕೆ ಮೇಡಮ್. ಲಕ್ಷ್ಮೀದೇವಿ ಮೇಡಮ್. ನಮಸ್ತೆ ಮಾಸ್ಟರ್ಸ್. ಮಾತಾಡ್ತೀವಿ ಮೇಡಮ್. ಲಕ್ಷ್ಮೀದೇವಿ ಮಾತಾಡ್ಲಿ ಮೇಡಮ್, ಆಮೇಲೆ ಮಾತಾಡ್ರಿ. ಸುಜಾತ ಮೇಡಮ್ ಎಲ್ಲ ಚೆನ್ನಾಗಿತ್ತು. ನಾನೀಗ ಓಂಕಾರ ಹೇಳ್ತೀನಿ, ಅದು ಸರಿನೋ ತಪ್ಪು ಅಂತ ಹೇಳ್ಬೇಕು. ನೀವು ಟೆಸ್ಟ್ ಮಾಡ್ಬೇಕು ಸರಿಗಿದೆಯೋ ಅಂತ ಹೇಳಿ. ಮಾಡಿ ಮೇಡಮ್, ಮಾಡಿ. ಏನ್ ತಪ್ಪಾಯ್ತು ಮೇಡಮ್?
ಓಂ ಇಂದಾನೇ ಮಾಡ್ತೀರಾ? ಓಂ ಲಾಸ್ಟ್ ಅಲ್ಲಿ ನಮಗ್ ಕೇಳಿಸ್ಬೇಕು, ಅದು ಪ್ರತಿಧ್ವನಿಸೋದು ನಮ್ಗೆ ಹೇಗೆ ಓಂ ಇಂದ ಇದು ಆಮೇಲೆ ಮಾಡೋಣ ಅಂದ್ವಲ್ಲ, ಮಾಡ್ಬೇಡ ಎಲ್ಲರೂ ಒಂದ್ಸಲ. ಆಮೇಲೆ ಈಗ ಎಲ್ಲಾರು ಒಂದ್ಸರಿ ಮಾಡಿ ತೋರಿಸ್ತೀವಿ ಲಾಸ್ಟ್ ಅಲ್ಲಿ. ಈಗ ವಿಜಯ ಮೇಡಮ್ ಕೊಡಿ ಅಥವಾ ಸುಜಾತ ಮೇಡಮ್ ಸಮಯ ಕೊಡಿ. ಆಗ್ತಾ ಇದೆ. ವಿಜಯ ಮೇಡಮ್ ಆದ ನಂತರ ಸುಜಾತ ಮೇಡಮ್ ಮಾತಾಡಿ. ಹಾ, ವಿಜಯ ಮೇಡಮ್ ಕೊಡಿ. ಅವರು ಯೋಗ ಟೀಚರ್, ಹೇಗ್ ಮಾಡ್ತಾರೆ ನಮಸ್ತೆ ಮೇಡಮ್. ನಮಸ್ತೆ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ. ನಮಸ್ತೆ ವಿಜಯ ಮೇಡಮ್. ಮಾಸ್ಟರ್ಸ್ ಚೆನ್ನಾಗಿ ಹೇಳಿದ್ರು ಮೇಡಮ್. ಓಂಕಾರದ್ದು ಇದು ಪ್ರಣವದ್ದು ಇದು ಕೆಲವರು ಒಂದೊಂದು ಹೇಳ್ತಾರೆ ಮೇಡಮ್. ಮತ್ತೆ ಕೆಲವರು ಆ ಅಂದ್ರೆ ಅದು ಮೂಲಾಧಾರದಿಂದ ಮಣಿಪುರ ತನಕ ಬಂದಿರ್ಬೇಕು. ಆಮೇಲೆ ಮಣಿಪುರದಿಂದ ವಿಶುದ್ಧಿ ಚಕ್ರ ತನಕ ವಿಶುದ್ಧಿಯಿಂದ ಸಹಸ್ರಾರ, ಆ ಆಜ್ಞಾ ಚಕ್ರದ ಮೂಲಕ ಸಹಸ್ರಾರ. ಆಮೇಲೆ 3 ಸೇರಿ ಉಸಿರು ಒಳಗ್ ತಗೊಳ್ಬೇಕು. ಫಸ್ಟ್ ನಾಭಿ ತನಕ ಫುಲ್ ಹೊಟ್ಟೆ ತುಂಬಾ ಮಾಡ್ಬೇಕು. ಹೀಗೆ ಇದನ್ನು ಹೇಳ್ತಾರೆ. ಇಲ್ಲ ಬರೀ ಓಂ ಮಾತ್ರ ಹೇಳಿದ್ರು. ನಾನ್ ಬೆಳಗ್ಗೆ 21 ಬಾರಿ ಓಂ ಹೇಳಿ ಮತ್ತೆ ಮೂರ್ ಬಾರಿ ಇದನ್ನ ಹೇಳ್ತೀನಿ ಮೇಡಮ್. ಆ ಊ ಓಂ ಓಂ 3. ಅಂದ್ರೆ ನಾನ್ ಸ್ಟಾರ್ಟ್ ಮಾಡೋದು ಆ ಇಂದಾನೆ ಸ್ಟಾರ್ಟ್ ಮಾಡೋದು. ಆ ಇಂದ ಓಂ ನಿಲ್ಲಿಸ್ತೀನಿ. ಸ್ಟಾರ್ಟ್ ಮಾಡ್ಬೇಕು, ಆದ್ರೆ ಆದಿಂದ ಉಚ್ಚಾರ ಗೊತ್ತಾಗೋದಿಲ್ಲ ಮೇಡಮ್. ಬರಲ್ಲ, ಗೊತ್ತಾಗಲ್ಲ. ಉಚ್ಚಾರ ಆದಿಂದ ಗೊತ್ತಾಗೋದಿಲ್ಲ. ಗೊತ್ತಾಗಲ್ಲ. ಅದು ಅಂದ್ರೆ ಈಗ ಉಸಿರು ತಗೋಬೇಕಾದ್ರೆ ನಮ್ ಹೊಟ್ಟೆ ದಪ್ಪ ಆಗ್ಬೇಕು, ಉಸಿರು ಬಿಡ್ಬೇಕಾದ್ರೆ ಹೊಟ್ಟೆ ಫುಲ್ ಒಳಗೋಗಿರ್ಬೇಕು. ಇಲ್ಲಾಂದ್ರೆ ಅದು ಇದು ಸರಿ ಕೇಳೋದಿಲ್ಲ. ಆದ್ರೆ ಸರಿ ಗೊತ್ತಾಗ್ತದೆ. ಫುಲ್ ಸಹಸ್ರಾರ ತನಕನೂ 2-3 ನಿಮಿಷ ತಗೊಳ್ಬೋದು. ಹೌದು, ತಗೊಳ್ಬಹುದು. ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಆದ್ರೆ ಮೊದ್ಲು ಉಸಿರು ಒಳಗಡೆ ತಗೊಂಡು ಪೂರ್ತಿ ಹೊಟ್ಟೆ ಇದನ್ ಮಾಡಿದ್ರೆ ಫುಲ್ ನಾಭಿ ತನಕನೂ ತಗೊಂಡು ಫುಲ್ ಹೊಟ್ಟೆ ಭರ್ತಿ ಮಾಡ್ಬೇಕು. ಅವಾಗ ನಿಧಾನಕ್ ನಾವು 3 ಸ್ಟೇಜ್ ಅಲ್ಲಿ ತಗೊಂಡ್ ಹೋಗ್ಲಿಕ್ಕೆ ಚೆನ್ನಾಗ್ ಬರ್ತದೆ. ಆದ್ರೆ ಜಾಸ್ತಿ ಬರ್ಬೇಕು. ಅಂತ ತಗೊಳ್ತೀವಲ್ಲ ನಾವು, ಅದು ಸರಿ ಜಾಸ್ತಿ ಬರ್ಬೇಕು. ಓಕೆ, ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ವಿಜಯ ಮೇಡಮ್, ಸುಜಾತ ಮೇಡಮ್ ಮಾತಾಡಿ. ಏನೋ ಮಾತಾಡ್ಬೇಕಂದ್ರಲ್ಲ ಮೇಡಮ್. 3 ಸಲ ಶ್ವಾಸವನ್ನು ಜಾಸ್ತಿ ತಗೊಂಡು ಆಮೇಲೆ ಜಾಸ್ತಿಯಾಗಿ ಬಿಡಬೇಕು ಮೇಡಮ್. ಆಮೇಲೆ 7 ಸೆಕೆಂಡದಲ್ಲಿ ಅದನ್ನು ಓಂಕಾರ ಪೂರ್ಣ ಮುಗಿಸಬೇಕು. 7 ಸೆಕೆಂಡದಲ್ಲಿ 2 ಸೆಕೆಂಡ್ ಅಕಾರ, 3 ಸೆಕೆಂಡ್ ಮಕಾರ, ಉಕಾರ ಮಕಾರ, ಅಕಾರ ಉಕಾರ ಮಕಾರ, ಹೀಗೆ ಬರ್ಬೇಕು ಮೇಡಮ್. ಹೇಳ್ತೀನಿ ನೋಡ್ರಿ. ಇದು ನಮ್ದು ಓಂಕಾರ ಪೂರ್ಣ ಆಗ್ತಿದೆ. ನಾನ್ ಕಲ್ತಿದ್ದು ಇದೇ ತರ. ಸುಜಾತ ಮೇಡಮ್, ನಾನ್ ಕಲ್ತಿದ್ದು ಇದೇ ತರ. 7 ಸೆಕೆಂಡದಲ್ಲಿ ಒಂದು ಓಂಕಾರ ಆಗ್ಬೇಕು. ಅಂದಾಗ ಅದು ಪೂರ್ಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿ ಹೇಳ್ಕೊಟ್ರಿ ಮಾಸ್ಟರ್ಸ್. ನಿನ್ನೆ ಥ್ಯಾಂಕ್ ಯು ಮೇಡಮ್. ನಿನ್ನೆ ಮತ್ತು ಮೊನ್ನೆ ವಿಡಿಯೋ ಹಾಕಿದ್ದಾರೆ ಲಕ್ಷ್ಮೀ ಮೇಡಮ್ ಅವರು. ಎಲ್ಲರೂ ಕಾಮೆಂಟ್ ಮಾಡಿ ಎಸ್ ಅಂತ ಚಾಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಮೇಡಮ್. ಮಾಸ್ಟರ್ಸ್ ಥ್ಯಾಂಕ್ ಯು. ಈಗ ಎಲ್ಲರದ್ದು ಮುಗಿದಿದೆ ಅನ್ಸುತ್ತೆ ಮೇಡಮ್. ಪ್ರಕಾಶ್ ಕಪ್ಪಲ್ಲಿ ಸರ್ ಮಾತಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹಲೋ, ಕೇಳ್ತಾ ಇದೆ, ಮಾತಾಡಿ. ಹಲೋ.
ನಮಸ್ತೆ ಮೇಡಮ್. ಮಾತಾಡಿ ಸರ್. ಜ್ಯೋತಿ ಇವ್ರು ಲಕ್ಷ್ಮಿ ಮೇಡಮ್ ಅವರದಲ್ರಿ? ಹಾ ನಮಸ್ತೆ ಹೇಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೊನ್ನೆ ಈ 3 ದಿವಸದಾಗ ಉಪನ್ಯಾಸ ಕೊಟ್ರಲ್ರಿ, ಅವ್ರದ್ದು ಫೋನ್ ನಂಬರ್ ಗೊತ್ತೈತ್ರಿ. ಅವರು ಹಗಲತ್ತೆಲ್ಲ ಕೃಷಿ ಮಾಡ್ಕೊಂಡು ರಾತ್ರಿ ನರೇಂದ್ರ ಕುಮಾರ್ ಸರ್ ಆಧ್ಯಾತ್ಮ ಕಡೆಗೆ ಮಾಡ್ಕೊಂತ ಹೋಗ್ತಾರ. ಅವ್ರದ್ದು ಫೋನ್ ನಂಬರ್. ಹಲೋ, ನಿಮ್ ನಂಬರ್ ಹೇಳಿ ಸರ್, ಕಳಿಸ್ತೀನಿ ನಾನು. ಮೇಡಮ್ ನಿಮ್ ನಂಬರ್ ಹೇಳಿ, ಕಳ್ಸ್ಕೊಡ್ತೀನಿ ನಾನು ಅವ್ರ ನಂಬರ್. ನಿಮ್ ನಂಬರ್ ಹೇಳಿ ಸರ್. 8711 8971 8971 99653 99653. ಓಕೆ ಸರ್, ನಾನು ಕಳ್ಸ್ಕೊಡ್ತೀನಿ. ಥ್ಯಾಂಕ್ ಯು. ನರೇಂದ್ರ ಕುಮಾರ್ ಸರ್ ಅವರು. ಓಕೆ ಓಕೆ ಮಾಸ್ಟರ್, ಎಲ್ಲರದ್ದು ಮುಗಿದಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮುಗಿದಿದೆ ಮೇಡಮ್. ಮುಗಿಸೋಣ. ಮತ್ತೆ ಯಾರು ಮಾತಾಡಿದ್ದೀರಾ? ರೇವತಿ ಮೇಡಮ್. ಎಸ್ ಮೇಡಮ್, ಏನಿಲ್ಲ ಹೇಳಿ, ನೀವು ಸಂಪನ್ನಗೊಳಿಸಿ. ನಿಮಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಎಲ್ಲ ಮಾಸ್ಟರ್ಸು ಮೇಡಮ್, ಮಧುರಾ ಮೇಡಮ್ ಓಂಕಾರ ಹೇಳಿಸ್ತೀರಾ? ಎಲ್ರು ಹೇಳಿ. ಎಲ್ಲರೂ ಹೇಳಿ. ಒಂದ್ಸತಿ ಹೇಳೋಣ, ಎಲ್ಲ ಯಾರ್ಯಾರಿಗೆ ಅನ್ಮಿಟ್ ಆಗುತ್ತೆ ಕೊಡಿ, ಹೇಳ್ತಾರೆ. ಎಂಡ್ ಮಾಡ್ಬೇಡ, 3 ಸತಿ ಹೇಳ್ಬಿಟ್ಟು ಎಂಡ್ ಮಾಡ್ಬೇಡ. ಕನ್ನಡಕ ತೆಕ್ಕೊಳ್ಳಿ. ಕನ್ನಡಕ ಇದ್ದಾರೆ. ಓಂಕಾರ ಹೇಳ್ಬೇಕಾದ್ರೆ ಕನ್ನಡಕ ಇರಬಾರ್ದು. ಆಳವಾಗಿ ಒಮ್ಮೆ ಉಸಿರು ಮಾಡ್ಕೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ, ಉಸಿರು ತಗೊಳ್ಳಿ. ಸ್ಟಾರ್ಟ್ ಮಾಡಿ ಮೇಡಮ್. ಥ್ಯಾಂಕ್ ಯು. ಇದಾದ್ಮೇಲೆ ಒಂದ್ಸತಿ ಇದಾದ್ಮೇಲೆ ಸ್ವಲ್ಪ ಹೊತ್ತು ಮೌನ ಬಿಡ್ಬೇಕು. ಮತ್ತೆ ಅಂದ್ರೆ ಒತ್ತಡ ಇರಬಾರ್ದು, ಪ್ರೆಷರ್ ಹಾಕಿ ಮಾಡ್ಬಾರ್ದು. ಗ್ಯಾಪ್ ಬಿಟ್ಟು ಕಂಟಿನ್ಯೂಸ್ ಇರಬಾರ್ದು. ಕಂಟಿನ್ಯೂಸ್ ಉಸಿರು. ಮತ್ತೆ ನಾವು ಬಿಟ್ಟಿರೋದನ್ನ ಪೂರ್ಣಗೊಳಿಸಿ ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಥ್ಯಾಂಕ್ ಯು ಮಧುರಾ ಮೇಡಮ್. ಇಲ್ಲಿಯವರೆಗೆ ಅದ್ಭುತವಾದ ಜ್ಞಾನ ಹಂಚಿಕೆ ನೀಡಿದಂತ ಜ್ಯೋತಿ ಮೇಡಮ್ಗೂ, ಲಕ್ಷ್ಮಿ ಮೇಡಮ್ ಹಾಗೂ ಮಧುರಾ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಎಲ್ಲರೂ ಅದ್ಭುತವಾಗಿ ನಿಮ್ಮ ಜ್ಞಾನ ಹಂಚಿಕೆ ಮಾಡಿದ್ದಕ್ಕಾಗಿ ಮತ್ತು ವಿಷಯವನ್ನ ತಿಳ್ಕೊಂಡು ಪ್ರಶ್ನೆ ಕೇಳಿ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಎಲ್ಲ ಧ್ಯಾನ ಮಿತ್ರರಿಗೂ ಧನ್ಯವಾದಗಳು. ಮಾವತಾರ್ ಫೌಂಡೇಶನ್ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಶಶಿಕಲಾ ಮೇಡಮ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು.